ಸ್ವಭಾವತಃ ಸ್ವತಂತ್ರತ್ವ ಪ್ರಮುಖೈಃ ನಿಖಿಲೈರ್ಗುಣೈಃ ವಿಭಿನ್ನೋ ವಿಶ್ವತೋ ವಿಷ್ಣುಃ ಜಯತಾ ಜಗದೀಶ್ವರಃ. ಚೈತ್ರಶರೀರಂ ಮೈತ್ರಶರೀರಸ್ವಾವಿಭಿನ್ನಸ್ವಾಮಿಕಂ ತದ್ವಿರುದ್ಧಚೇಷ್ಟಾಶ್ರಯತ್ವಾತ್ ಇತ್ಯತ್ರ ವ್ಯಭಿಚಾರಃ ಏಕಸ್ವಾಮಿಕಯೋಃ ಅಪಿ ಘಟಪಟಯೋಃ ವಿರುದ್ಧಚೇಷ್ಟಾದರ್ಶನಾತ್. ಜೀವ ಮತ್ತು ಪರಮಾತ್ಮರಲ್ಲಿ ಭೇದ ಸಾಧನೆ ಮಾಡಬಹುದು. ಜೀವರಲ್ಲಿ ಭೇದ, ಜೀವ ಜಡಗಳಲ್ಲಿ ಅಂತ ವಿಚಾರ ಮಾಡಿದಾಗ ಈ ಅನುಮಾನದಿಂದ ಅವರೇನು ಮಾಡ್ತಿದ್ದಾರೆ ಅಂದರೆ ಕೇವಲ ಜೀವರಲ್ಲಿ ಭೇದ ಸಾಧನೆ ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೊರಟಿದ್ರು. ಚೈತ್ರ ಶರೀರಂ ಅಂತ ಪಕ್ಷ ನಿರ್ದೇಶ, ಮೈತ್ರ ಶರೀರ ಸ್ವಾಮಿ ಭಿನ್ನ ಸ್ವಾಮಿಕಂ ಅಂತ ಸಾಧ್ಯ ನಿರ್ದೇಶ, ತದ್ವಿರುದ್ಧ ಚೇಷ್ಟಾಶ್ರಯತ್ವಾತ್ ಅಂತ ಹೇತು. ಈ ಅನುಮಾನದಿಂದ ಹ್ಯಾಕ್ ಸಾಧನೆ ಮಾಡಬಹುದು ಅಂತಂದರೆ ಮೈತ್ರ ವಿರುದ್ಧ ಚೇಷ್ಟೆಗೆ ಆಶ್ರಯವಾಗಿದೆ ಚೈತ್ರನ ಶರೀರ ಅಲ್ವಾ? ಮೈತ್ರ ಶರೀರದಲ್ಲಿ ಏನು ಚೇಷ್ಟೆ ನಡೀತದೆ ಅದಕ್ಕೆ ವಿರುದ್ಧವಾದ ಚೇಷ್ಟೆ ಚೈತ್ರ ಶರೀರನಲ್ಲಿ ನಡೀತದೆ. ಹಾಗಾಗಿ ಮೈತ್ರ ಶರೀರ ವಿರುದ್ಧ ಚೇಷ್ಟೆಗೆ ಚೈತ್ರ ಶರೀರ ಆಶ್ರಯ ಆಗಿರೋದ್ರಿಂದ ಮೈತ್ರ ಶರೀರ ಸ್ವಾಮಿ ಮೈತ್ರ ಆಗ್ತಾನೆ. ಮೈತ್ರ ಶರೀರಕ್ಕೆ ಸ್ವಾಮಿ ಅಂದರೆ ಮೈತ್ರ ಆಗ್ತಾನೆ. ತದ್ಭಿನ್ನ ಸ್ವಾಮಿ ಅಂದರೆ ಚೈತ್ರನೇ ಆಗಬೇಕು. ತತ್ಕತ್ವ ಚೈತ್ರ ಶರೀರದಲ್ಲಿದೆ ಅಂತ ಹೇಳಬೇಕಾಗಿದೆ. ಅದು ಬಹುರೀ ಸಮಾಸ. ಮೈತ್ರ ಶರೀರಕ್ಕೆ ಮೈತ್ರನೇ ಸ್ವಾಮಿ ಆಗಬೇಕು. ತದ್ಭಿನ್ನವಾದ ಶರೀರಕ್ಕೆ ಅಂದರೆ ಮೈತ್ರ ಶರೀರ ಭಿನ್ನ ಶರೀರಕ್ಕೆ ಭಿನ್ನನೇ ಸ್ವಾಮಿ ಇರಬೇಕಲ್ಲ. ಮೈತ್ರ ಶರೀರ ಸ್ವಾಮಿ ಮೈತ್ರ ಆಗ್ತಾನೆ. ಮೈತ್ರ ಶರೀರ ಸ್ವಾಮಿ ಭಿನ್ನ ಸ್ವಾಮಿಯನ್ನ ಚೈತ್ರ ಶರೀರ ಉಳ್ಳದ್ದಾಗಿದೆ. ಅಂದರೆ ತಾತ್ಪರ್ಯ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಅಂದರೆ ಚೈತ್ರ ಶರೀರಕ್ಕೂ ಮೈತ್ರ ಶರೀರಕ್ಕೂ ಇಬ್ಬಿಬ್ರು ಸ್ವಾಮಿ ಅಂದರೆ ಇಬ್ಬಿಬ್ರು ನಿಯಾಮಕರಿದ್ದಾರೆ ಅಂತ ಇದರಿಂದ ಸಿದ್ಧ ಆಗ್ತದೋ ಇಲ್ಲೋ? ಮೈತ್ರ ಶರೀರ ಸ್ವಾಮಿತ್ವ ಇನ್ನೊಬ್ಬನಿಗೆ. ಹಾಗಾಗಿ ಆ ಶರೀರ ಸ್ವಾಮಿತ್ವ ಆಶ್ರಯತೆಯ ಆತ್ಮಭೇದ ಸಿದ್ಧಿ ಆಗ್ತದೆ ಅನ್ನೋದು ಅವರ ಅಭಿಪ್ರಾಯ. ಹೀಗೆ ಚೈತ್ರ ಶರೀರಂ ಮೈತ್ರ ಶರೀರ ಸ್ವಾಮಿ ಭಿನ್ನ ಸ್ವಾಮಿಕಂ ತದ್ವಿರುದ್ಧ ಚೇಷ್ಟಾಶ್ರಯತ್ವಾತ್ ಈ ಅನುಮಾನದಿಂದಲೂ ನಾವು ಆತ್ಮಭೇದ ಸಾಧನೆ ಮಾಡಬಹುದು ಅಂತ ಅವರ ಅಭಿಪ್ರಾಯ ಇತ್ತು. ಆ ರೀತಿ ಅವರು ಹೇಳಿದ್ದಕ್ಕೆ ಮಾಯಾವಾದಿಗಳಂತಾರೆ ಇತ್ಯತ್ರ ವ್ಯಭಿಚಾರ ಅಂತಂದರು. ಈ ರೀತಿ ಅನುಮಾನ ಮಾಡೋದಾದರೆ ವ್ಯಭಿಚಾರ ದೋಷ ಬರ್ತದೆ, ಅನೇಕಾಂತಿಕತಾ ಅಂತ ಅರ್ಥ. ಹೇಗೆ? ಏಕಸ್ವಾಮಿಕಯೋ ಅಪಿ ಘಟಪಟಯೋ ವಿರುದ್ಧ ಚೇಷ್ಟಾ ದರ್ಶನಾತ್ ಅಂತಂದ್ರು. ಘಟಪಟಗಳಿದ್ದಾವೆ, ಘಟ ಹಾಗೂ ಪಟ. ಈ ಘಟಕ್ಕೂ ಒಬ್ಬನೇ ಯಜಮಾನ, ಪಟಕ್ಕೂ ಒಬ್ಬನೇ ಯಜಮಾನ. ಆದರೆ ನೋಡಿ ಏಕಸ್ವಾಮಿಕವೇ ಆಗಿದೆ, ಆದ್ದರಿಂದ ಸಾಧ್ಯಾಭಾವ ಇದೆ ಘಟಪಟಗಳಲ್ಲಿ. ವಿರುದ್ಧ ಚೇಷ್ಟೆ ಇದೆ. ಘಟ ನೀರು ತರುವ ಚೇಷ್ಟೆ ಮಾಡಿದರೆ ಪಟ ಆವರಣಾದಿ ಚೇಷ್ಟೆ ಮಾಡ್ತದೆ, ಆವೃತವಾಗ್ತದೆ. ಒಬ್ಬನೇ ಇದ್ದಾನೆ. ಹಾಗಾಗಿ ವಿರುದ್ಧ ಚೇಷ್ಟಾಶ್ರಯತ್ವ ಇದ್ದು ಮಾತ್ರಕ್ಕೆ ಭಿನ್ನ ಸ್ವಾಮಿಕತ್ವ ಇರಬೇಕು ಅಂತೇನು ನೀವು ಅಭಿಪ್ರಾಯ ಇಟ್ಕೊಂಡು ಅನುಮಾನ ಮಾಡಿದ್ರಿ, ಭಿನ್ನ ಸ್ವಾಮಿಕತ್ವ ಇರಬೇಕು ಅಂತ, ಅದು ತಪ್ಪು ಅಂತಾಯ್ತು. ಹೌದು. ನೀವು ಹೇಳಿದ್ದು ಹೇತುವಿನಲ್ಲಿ ವಿರುದ್ಧ ಚೇಷ್ಟಾಶ್ರಯತ್ವ ಅಂತಂದಿರಿ.
ಅಷ್ಟೇ. ಅಂದಮೇಲೆ ವಿರುದ್ಧ ಚೇಷ್ಟೆಗಳು ಘಟಪಟಗಳಲ್ಲಿ ಅದನೋ ಇಲ್ಲೋ? ಶರೀರವೂ ಕೂಡ ಜಡನೇ ತಾನೇ. ಹಾಗಾದರೆ ಪಕ್ಷ ಚೈತ್ರ ಶರೀರ ಅಂತ ಮಾಡಿದಿರಿ, ಅದು ಜಡವೇ. ನೀವೇನು ಅಲ್ಲೇನು ಚೇತನದಲ್ಲಿ ಚೇಷ್ಟಾಶ್ರಯತ್ವ ಇರಬೇಕು ಅಂತ ನಿರ್ದೇಶ ಮಾಡಿಲ್ಲ. ನಾವು ದೋಷ ಕೊಡ್ಲಿಕ್ಕೆ ಬರ್ತದೆ ಅಂತಂದ್ರು. ವಿರುದ್ಧ ಚೇಷ್ಟಾಶ್ರಯತ್ವವನ್ನು ಇಟ್ಟುಕೊಂಡು ಭಿನ್ನಸ್ವಾಮಿಕತ್ವವನ್ನು ಸಾಧ್ಯ ಮಾಡಲಿಕ್ಕೆ ಹೊರಟಿದ್ರಿ, ಅದು ಸಾಧ್ಯ ಇಲ್ಲ. ವಿರುದ್ಧ ಚೇಷ್ಟಾಶ್ರಯತ್ವ ಘಟಪಟಗಳಲ್ಲಿ ಇದೆ, ಏಕಸ್ವಾಮಿಕತ್ವನೇ ಇದೆ, ಭಿನ್ನಸ್ವಾಮಿಕತ್ವ ಇಲ್ಲ. ಹೀಗೆ ಅನೈಕಾಂತಿಕತ ಹೇಳ್ಬೋದಲ್ಲ ಅಂತ ಅವರ ಅಭಿಪ್ರಾಯ. ಚೈತ್ರ ಶರೀರಂ ಮೈತ್ರ ಶರೀರ ಸ್ವಾಮಿ ಭಿನ್ನಸ್ವಾಮಿಕಂ ತದ್ವಿರುದ್ಧ ಚೇಷ್ಟಾಶ್ರಯತ್ವಾತ್. ಈ ಅನುಮಾನ ಏಕಸ್ವಾಮಿಕಗಳಾದ ಘಟಪಟಗಳಲ್ಲಿ ವಿರುದ್ಧ ಚೇಷ್ಟೆ ಇದ್ದರೂ ಅಲ್ಲಿ ಭೇದ ಇರಬೇಕು ಅಂತಿಲ್ಲ. ಹೀಗೆ ಅನೈಕಾಂತಿಕತ ಹೇಳ್ತೇವೆ ಅಂತಂದ್ರು. ಸರಿಯಾಗಿ ಅರ್ಥ ಆಗ್ತದ? ಅದಕ್ಕೆ ಅವ್ರೇನು ಮಾಡಿದರು, ಈ ಘಟಪಟಗಳಲ್ಲಿ ದೋಷ ಪರಿಹಾರ ಮಾಡಿಕೊಳ್ಳಿಕ್ಕೆ ಹೇತುವಿನಲ್ಲಿ ಶರೀರತ್ವ ಅಂತ ಒಂದು ವಿಶೇಷಣ ಹಾಕ್ತೇವೆ ಅಂತಂದರು. ಆವಾಗ ಏನು ಮಾಡಿದರು, ಚೈತ್ರ ಶರೀರಂ ಮೈತ್ರ ಶರೀರ ಸ್ವಾಮಿ ಭಿನ್ನಸ್ವಾಮಿಕಂ ಶರೀರತ್ವೇ ಸತಿ ತದ್ವಿರುದ್ಧ ಚೇಷ್ಟಾಶ್ರಯತ್ವ ಅಂತ ಹೀಗೆ ಮಾಡ್ತೇವೆ ಅಂತಂದರು. ಹೇತುವಿನಲ್ಲಿ. ಘಟಪಟಗಳಲ್ಲಿ ಶರೀರತ್ವ ಅನ್ನೋ ಹೇತು ಇಲ್ಲ. ಹಾಗಾಗಿ ಶರೀರತ್ವೇ ಸತಿ ತದ್ವಿರುದ್ಧ ಚೇಷ್ಟಾಶ್ರಯತ್ವ ಅನ್ನೋದು ಚೈತ್ರ ಶರೀರನಲ್ಲಿ ಮಾತ್ರ ಬರ್ತದೆ. ಶರೀರತ್ವ ಇರೋದ್ರಿಂದ, ಅಂದರೆ ಯಾವುದು ಶರೀರವೋ ಶರೀರತ್ವ ಇರೋದ್ರಿಂದ ಶರೀರದಲ್ಲಿ ಬರ್ತದೆ. ಘಟಪಟಗಳನ್ನು ಅವಾಯ್ಡ್ ಮಾಡ್ದಂಗೆ ಆಯಿತು. ಹಾಗಾಗಿ ಘಟಪಟಗಳಲ್ಲಿ ಸಾಧ್ಯವೂ ಇಲ್ಲ, ಹೇತುವೂ ಇಲ್ಲವಾದ ಕಾರಣ ದೋಷಕ್ಕೆ ಅವಕಾಶ ಇಲ್ಲ. ಹೀಗೆ ಶರೀರತ್ವೇನ ಹೇತು ವಿಶೇಷಣೇ, ಒಂದು ವೇಳೆ ಹಾಗೆ ಹೇತುವನ್ನು ನೀವೇನಾದರೂ ವಿಶೇಷಣೀಕರಿಸೋದಾದರೆ ಆವಾಗ ದೃಷ್ಟಾಂತ ಭಾವ ಅಂತಂದ್ರು. ಶರೀರತ್ವೇ ಸತಿ, ಶರೀರವೂ ಅಂತಾಗಿದ್ದು ವಿರುದ್ಧ ಚೇಷ್ಟೆಗೆ ಆಶ್ರಯ ಆಗಿರಬೇಕು. ಶರೀರತ್ವೇ ಸತಿ ಅಂತ ಹಾಕಿಬಿಟ್ರೆ ಮತ್ತೆ ಶರೀರತ್ವ ಅನ್ನೋದು ಘಟಪಟಗಳಲ್ಲಿ ಬರಲ್ಲಲ್ಲ. ಸರಿಯಾಗಿ ಗೊತ್ತಾಯ್ತಲ್ಲ. ಒಂದು ವೇಳೆ ಹೀಗೇನಾದರೂ ನೀವು ಶರೀರತ್ವೇ ಸತಿ ಅಂತ ನೀವು ಹಾಕಿದರೆ ಆವಾಗೇನಾಯ್ತು ಅನುಮಾನ, ಚೈತ್ರ ಶರೀರಂ ಮೈತ್ರ ಶರೀರ ಸ್ವಾಮಿ ಭಿನ್ನಸ್ವಾಮಿಕಂ ಶರೀರತ್ವೇ ಸತಿ ತದ್ವಿರುದ್ಧ ಚೇಷ್ಟಾಶ್ರಯತ್ವಾತ್ ಅಂತನಬೇಕು. ಹಿಂಗೆ ಒಂದು ವೇಳೆ ಹೇಳಿದ್ರೆ ಅನ್ವಯ ವ್ಯಾಪ್ತಿ ತೋರಿಸ್ಲಿಕ್ಕೆ ಬರಲ್ಲ. ದೃಷ್ಟಾಂತಾಭಾವ ಅಂದರೆ ಅನ್ವಯ ವ್ಯಾಪ್ತಿ ಗ್ರಹಣ ಆಗಬೇಕು. ಯತ್ರ ಯತ್ರ ಶರೀರತ್ವಂ ಯತ್ರ ಯತ್ರ ಶರೀರತ್ವೇ ಸತಿ ತದ್ವಿರುದ್ಧ ಚೇಷ್ಟಾಶ್ರಯತ್ವಂ ತತ್ರ ತದ್ಭಿನ್ನ ಸ್ವಾಮಿಕ, ಅದೇ ಮೈತ್ರ ಶರೀರ ಸ್ವಾಮಿ ಭಿನ್ನ ಸ್ವಾಮಿಕತ್ವಂ ಅಂತ ಒಂದು ಹೇಳಬೇಕಲ್ಲ. ಆ ರೀತಿ ಅನ್ವಯ ವ್ಯಾಪ್ತಿ ಗ್ರಹಣನೆ ಮಾಡ್ಲಿಕ್ಕೆ ಬರಲ್ಲ. ಶರೀರತ್ವೇನ ಶರೀರಗಳನ್ನು ಸಾಧ್ಯ ಪಕ್ಷದಲ್ಲಿ ಸೇರಿಸ್ಕೊಂಡ ಮೇಲೆ ಇನ್ನೊಂದು ಯಾವುದಾದ್ರೂ ಶರೀರ ತಗೊಂಡು ಹೇಳಲಿಕ್ಕೆ ಬರಲ್ಲ ನಿಮಗೆ. ಅನ್ವಯ ವ್ಯಾಪ್ತಿ ತೋರಿಸ್ಲಿಕ್ಕೆ ಬರೆದಿದ್ದಾಗ ದೃಷ್ಟಾಂತ ಯಾವುದನ್ನು ಹೇಳ್ತೀರಿ? ಅದಕ್ಕೆ ಬರೆದ್ರು, ವ್ಯಾಪ್ತಿಗ್ರಹ ವಿರೋಧಿ ವ್ಯಭಿಚಾರಗ್ರಹ ಅಭಾವೇಪಿ ತತ್ಕಾರಣೀಭೂತ ಸಹಚಾರಗ್ರಹ ಅಸಂಭವೇನ ಅಂತ ಅರ್ಥ. ವ್ಯಾಪ್ತಿಗ್ರಹ ಅಸಂಭವಾತ್ ನ ಅನುಮಾನ ಸಂಭವ. ವ್ಯಭಿಚಾರ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಶರೀರತ್ವೇ ಸತಿ ಅಂತ ವಿಶೇಷಣ ಕೊಡ್ಬೋದು ನೀವು. ಆದರೆ ಈ ತರಹ ಈ ವ್ಯಾಪ್ತಿಯನ್ನು ನೀವು ಮಾಡಿಕೊಳ್ಳಿಕ್ಕೆ ಬರಲ್ಲ. ಯಾಕಂದರೆ ಇನ್ನೂ ಆತ್ಮಭೇದ ಸಿದ್ಧ ಆಗಿಲ್ಲಲ್ಲ. ಸಿದ್ಧವಾಗದೇ ಇದ್ದಾಗ ಶರೀರತ್ವ ಇದ್ದಲ್ಲಿ ವಿರುದ್ಧ ಚೇಷ್ಟಾಶ್ರಯತ್ವವೂ ಇದ್ದಲ್ಲಿ ತದ್ಭಿನ್ನ ಸ್ವಾಮಿಕತ್ವ ಇರ್ತದೆ ಅಂತನ್ನೋದನ್ನು ನೀವು ವ್ಯಾಪ್ತಿಗ್ರಹ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಎಲ್ಲಾದರೂ ಒಂದು ಕಡೆ ಆತ್ಮಭೇದ ಮೊದಲೇ ಸಿದ್ಧ ಆಗಿದ್ದರೆ ಅಂಥದ್ದನ್ನು ಇಲ್ಲಿ ವ್ಯಾಪ್ತಿಗೋಸ್ಕರವಾಗಿ ತೋರಿಸ್ಬೋದಾಗಿತ್ತು.
ಚೇಷ್ಟಾಶ್ರಯತ್ವಾತ್. ಹ್ಞೂ ಹ್ಞೂ ಎಲ್ಲಿ ತೋರಿಸ್ತೀರಿ? ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ ನೋಡೋಣ. ಯಾವುದನ್ನಾದರೂ ಒಂದು ಉದಾಹರಣೆ ಕೊಡಬೇಕು. ನನ್ನ ಶರೀರ ಅಂತ ತಗೊಳ್ಬೇಕು ನೀವು. ನನ್ನ ಶರೀರದೊಳಗೆ ಅಥವಾ ನಿಮ್ಮ ಶರೀರದೊಳಗೆ ಶರೀರತ್ವ ಇದೆ, ಮೈತ್ರ ಶರೀರಕ್ಕೆ ವಿರುದ್ಧ ಚೇಷ್ಟೆ ನಿಮ್ಮಲ್ಲಿ ನಡೀತದೆ ಅಂತ ನೀವು ಅನ್ಬೇಕು. ಹಿಂಗೆ ಯಾವಾಗ ಅನ್ಲಿಕ್ಕೆ ಬರ್ತದೆ? ಮೈತ್ರನಿಗೂ ನಮಗೂ ಮೊದಲೇ ಭೇದ ಸಿದ್ಧ ಆಗಿದ್ರೆ ಅನ್ಲಿಕ್ಕೆ ಬರ್ತದೆ. ಇನ್ನೂ ಕೂಡ ಯಾವ ಜೀವರಿಗೂ ಭೇದ ಸಿದ್ಧ, ಆತ್ಮರಲ್ಲಿಯೂ ಭೇದ ಸಿದ್ಧವೇ ಆಗದೇ ಇದ್ದಾಗ ಅನ್ವಯ ವ್ಯಾಪ್ತಿ ಹೇಗೆ ಹೇಳ್ತೀರಿ? ಸಮಸ್ಯೆ ಗೊತ್ತಾಯ್ತಾ ಎಲ್ಲಿದೆ ಅಂತ? ಅದನ್ನ ಇಟ್ಕೊಂಡೇ ದೃಷ್ಟಾಂತಾಭಾವ ಅಂತಂದ್ರು. ಶರೀರತ್ವ ವಿಶಿಷ್ಟ ತದ್ವಿರುದ್ಧ ಚೇಷ್ಟಾಶ್ರಯತ್ವಾತ್. ಹಿಂಗಂದ್ರೆ ಸಮಸ್ಯೆ ಬರ್ತದೆ. ಅದಕ್ಕೆ ಅವರಂದ್ರು ಈ ಅನುಮಾನ ಬೇಡ, ಬೇರೆ ಅನುಮಾನದಿಂದ ಭೇದ ಸಾಧನೆ ಮಾಡ್ತೀವಿ ಅಂತಂದ್ರು. ವಿಮತೌ ಭಿನ್ನೌ ವಿರುದ್ಧ ಧರ್ಮಾಧಿಕರಣತ್ವಾತ್ ದಹನು ತುಹಿನವತ್ ಅಂತ. ದಹನ ಹಾಗೂ ತುಹಿನಗಳು ದೃಷ್ಟಾಂತ. ದಹನ ತುಹಿನಗಳಲ್ಲಿ ವಿರುದ್ಧ ಧರ್ಮಾಧಿಕರಣತ್ವ ಇದೆ. ಅಗ್ನಿ ದಹನ ತುಹಿನಗಳಲ್ಲಿ, ತುಹಿನ ಅಂದರೆ ಮಂಜು. ಈಗ ದಹನ ತುಹಿನಗಳಲ್ಲಿ ವಿರುದ್ಧ ಧರ್ಮಾಧಿಕರಣತ್ವ ಇದೆ. ದಹನದಲ್ಲಿರುವ ಧರ್ಮ ತುಹಿನದಲ್ಲಿಲ್ಲ, ತುಹಿನದಲ್ಲಿರುವ ಧರ್ಮ ದಹನದಲ್ಲಿಲ್ಲ. ಏವಂಚ ದಹನ ತುಹಿನಗಳಲ್ಲಿ ವಿರುದ್ಧ ಧರ್ಮಾಧಿಕರಣತ್ವ ಇದೆ, ಭೇದವೂ ಇದೆ. ಭೇದ ಇದೆ ಇಲ್ಲೋ? ದಹನ ಬೇರೆ, ತುಹಿನ ಬೇರೆ. ಹಾಗಾದರೆ ಯತ್ರ ವಿರುದ್ಧ ಧರ್ಮಾಧಿಕರಣತ್ವಂ ತತ್ರ ಭೇದ ಅಂತ ವ್ಯಾಪ್ತಿ ಸಿದ್ಧ ಆಯಿತು ದಹನ ತುಹಿನಗಳ ದೃಷ್ಟಾಂತದಿಂದ. ವಿಮತವು ಪಕ್ಷ ನಿರ್ದೇಶ ಮಾಡಿದ್ದಾರೆ ಜೀವೇಶ್ವರರನ್ನ. ಅವರಲ್ಲಿಯೂ ದಹನ ತುಹಿನತ್ವ ವಿರುದ್ಧ ಧರ್ಮಾಧಿಕರಣತ್ವ ಇದೆ. ಹಾಗಾಗಿ ವಿರುದ್ಧ ಧರ್ಮಾಧಿಕರಣತ್ವ ಇದ್ದುದರಿಂದ ಭೇದ ಸಾಧನೆ ಮಾಡ್ತೀವಿ ಅಂತಂದ್ರು ಅವರು. ಸರ್ವಜ್ಞತ್ವ ಅಸರ್ವಜ್ಞತ್ವ. ಹಾಗಾಗಿ ಸರ್ವಜ್ಞತ್ವ ಅಸರ್ವಜ್ಞತ್ವ ರೂಪ ವಿರುದ್ಧ ಧರ್ಮಗಳು ಪಕ್ಷೀಭೂತರಾದ ಜೀವೇಶ್ವರರಲ್ಲಿದ್ದರಿಂದ ಭೇದ ಸಾಧನೆ ಮಾಡಬಹುದಲ್ಲ ಅಂತ ಅವರ ಪ್ರಶ್ನೆ. ವಿಮತೌ ಭಿನ್ನೌ ವಿರುದ್ಧ ಧರ್ಮಾಧಿಕರಣತ್ವ ದಹನ ತುಹಿನವತ್. ಈ ಅನುಮಾನದಿಂದ ದಹನ ತುಹಿನಗಳಲ್ಲಿ ವಿರುದ್ಧ ಧರ್ಮಾಧಿಕರಣತ್ವ ಇದೆ, ಆದ್ದರಿಂದ ಅವುಗಳಲ್ಲಿ ಭೇದ ಇದೆ. ಹೇಗೋ ಅದೇ ವಿರುದ್ಧ ಧರ್ಮಾಧಿಕರಣತ್ವ ಜೀವೇಶ್ವರರಲ್ಲಿ ಸರ್ವಜ್ಞತ್ವ ಅಸರ್ವಜ್ಞ ರೂಪವಾದದ್ದಿದೆ, ಅಲ್ಲೂ ಭೇದ ಸಾಧನೆ ಮಾಡ್ತೇವೆ ಅಂತ ಅವರ ಅಭಿಪ್ರಾಯ. ಈ ಅನುಮಾನ ಹೇಳ್ತೇವೆ ಎಂದಿದ್ರೆ ಇತಿ ಚೇನ್ನ ಅಂತಂದ್ರು. ಯಾಕೆ? ಪಾರಮಾರ್ಥಿಕ ಭೇದ ಸಾಧನೆ ಅಪ್ರಸಿದ್ಧ ವಿಶೇಷಣತ್ವಾತ್, ಅಪಾರಮಾರ್ಥಿಕ ಭೇದ ಸಾಧನೆ ಸಿದ್ಧ ಸಾಧನತ್ವಾತ್, ತಸ್ಮಾನ್ನ ಅನುಮಾನಂ ಆತ್ಮಭೇದೇ ಮಾನಂ. ಎರಡು ವಿಕಲ್ಪ. ಭಿನ್ನವು ಅಂತ ಸಾಧ್ಯ ನಿರ್ದೇಶ ಮಾಡಿದ್ರಿ, ಸಾಧ್ಯ ಭೇದ. ಹಾಗಾದರೆ ಸಾಧ್ಯವಾದ ಭೇದ ಪಾರಮಾರ್ಥಿಕ ಭೇದನೋ ಅಪಾರಮಾರ್ಥಿಕ ಭೇದನೋ ಅಂತ ಮಾಯಾವಾದಿಗಳು ಎರಡು ವಿಕಲ್ಪ ಮಾಡ್ತಾರೆ. ಒಂದು ವೇಳೆ ಪಾರಮಾರ್ಥಿಕ ಭೇದವನ್ನು ಸಾಧನೆ ಮಾಡ್ತೇವೆ ಅಂತ ಸಾಧ್ಯವಾಗಿ ಇಟ್ಟುಕೊಂಡಿದ್ರಿ ಅಂತಾದರೆ ಮಾಯಾವಾದಿಗಳು ಹೇಳಿದರು ಅಪ್ರಸಿದ್ಧ ವಿಶೇಷಣತ ಅಂತಂದ್ರು. ಲೋಕದಲ್ಲಿ ಪಾರಮಾರ್ಥಿಕ ಭೇದವೇ ಇನ್ನೂ ಪ್ರಸಿದ್ಧ ಆಗಿಲ್ಲ, ಯಾಕಂದ್ರೆ ಅವರು ಒಪ್ಪೇ ಇಲ್ಲ ಅದನ್ನು. ಹಾಗಾಗಿ ಅಪ್ರಸಿದ್ಧ ವಿಶೇಷಣತ, ಸಾಧ್ಯ ಪ್ರಸಿದ್ಧಿ ಅಂತ ಅರ್ಥ. ಅಪಾರಮಾರ್ಥಿಕ ಭೇದ ಸಾಧನೆ ಮಾಡ್ತೀನಿ ಅಂತ ಅನ್ಬೇಕು. ಅವರಂದ್ರು ಸಿದ್ಧ ಸಾಧನತ. ಯಾಕೆ? ಜೀವೇಶ್ವರರಲ್ಲಿ ಅಪಾರಮಾರ್ಥಿಕವಾದ ವ್ಯಾವಹಾರಿಕ ಭೇದವನ್ನು ನಾವು ಅಂಗೀಕಾರ ಮಾಡಿದ್ದೇವೆ. ಹಾಗಾಗಿ ಅಪಾರಮಾರ್ಥಿಕ ಭೇದ ಸಾಧನೆ ಮಾಡ್ತೀವಿ ಅಂತ ಹೊರಟ್ರೆ ಸಿದ್ಧ ಸಾಧನತ, ಪಾರಮಾರ್ಥಿಕ ಭೇದ ಸಾಧನೆ ಮಾಡ್ತೀವಿ ಅಂತ ಹೊರಟ್ರೆ ಅಪ್ರಸಿದ್ಧ ವಿಶೇಷಣತ. ಹೀಗಾಗಿ ವಿರುದ್ಧ ಧರ್ಮಾಧಿಕರಣತ್ವ ಅನ್ನೋ ಹೇತುವಿನಿಂದ ಭೇದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ
ಅಂತೂ ಈ ಎಲ್ಲ ಅನುಮಾನಗಳನ್ನು ನಾವು ಇದುವರೆಗೂ ಆಲೋಚನೆ ಮಾಡಿದಾಗ ಒಂದಕ್ಕೆ ಅನೈಕಾಂತಿಕತ, ಇನ್ನೊಂದಕ್ಕೆ ಅಪ್ರಸಿದ್ಧ ವಿಶೇಷಣತ, ಇನ್ನೊಂದು ಕಡೆಯಲ್ಲಿ ಸಿದ್ಧ ಸಾಧನತ, ಇನ್ನೊಂದು ಕಡೆಯಲ್ಲಿ ಸ್ವರೂಪಾಸಿದ್ಧಿ ಇತ್ಯಾದಿಗಳೆಲ್ಲ ದೋಷಗಳಿದ್ದದ್ರಿಂದ ಅನುಮಾನದಿಂದ ಆತ್ಮಭೇದವನ್ನು ಸಾಧನೆ ಮಾಡ್ತೀವಿ ಅಂತ ಅನ್ಲಿಕ್ಕೆ ಬರಲ್ಲ. ಆತ್ಮಭೇದದ ವಿಷಯದಲ್ಲಿ ಅನುಮಾನ ಪ್ರಮಾಣವಾಗಲಾರದು. ಇದು ಅವರ ಪೂರ್ವ ಪಕ್ಷ ಅಂತ ಇಟ್ಟುಕೊಂಡಿದ್ದಾರೆ. ಭೇದದ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವಾಗಲಾರದು, ಭೇದದ ವಿಷಯದಲ್ಲಿ ಅನುಮಾನವೂ ಪ್ರಮಾಣವಾಗಲಾರದು. ಸರಿಯಾಗಿ ಅರ್ಥ ಆಯ್ತಲ್ಲ? ಇನ್ನು ದ್ವಾಸುಪರ್ಣ ದ್ವೇ ಬ್ರಹ್ಮಣಿ ವೇದಿತವ್ಯೇ ಇತ್ಯಾದಿ ಆಗಮೋ ಲೋಕಸಿದ್ಧ ಭೇದಾನುವಾದಕ ಅಂತಂದರು. ಇನ್ನು ಆಗಮವನ್ನು ಭೇದದ ವಿಷಯದಲ್ಲಿ ಪ್ರಮಾಣವಾಗಿ ನೀಡಬೇಕು. ಅವುಗಳಲ್ಲಿ ಪ್ರಸಿದ್ಧವಾದ ಆಗಮ ಅಂದರೆ ದ್ವಾಸುಪರ್ಣವು ಅಂತನ್ನುವಂಥ ಆಗಮ. ದ್ವಾಸುಪರ್ಣ ಸಯುಜಾ ಸಖಾಯ ಅಂತ ಬರ್ತದಲ್ಲ, ಅದರಲ್ಲಿ ಸುಪರ್ಣ ಅಂತಿದೆ. ಅದು ನಿಜವಾಗಲೂ ವೈದಿಕ ಪ್ರಯೋಗ ಸುಪರ್ಣ, ಅದರ ಅರ್ಥ ಸುಪರ್ಣವು ಅಂಥೇಳಿ ದ್ವಿವಚನ. ಅಲ್ಲಿ ಔಕಾರಕ್ಕೆ ಆಕಾರ ಆದೇಶ ಬಂದದ್ದಕ್ಕೆ ಸುಪರ್ಣ ಅಂತಾಗಿರ್ತದೆ. ಅಂತೂ ದ್ವಾಸುಪರ್ಣ ಮತ್ತು ದ್ವೇ ಬ್ರಹ್ಮಣಿ ವೇದಿತವ್ಯೇ ಇವೆರಡೂ ಆಗಮಗಳು, ಇದರಂತೆ ಇರುವ ಬೇರೆ ಬೇರೆ ವೇದಗಳು ಕೂಡ ಭೇದವನ್ನು ಬೋಧನೆ ಮಾಡ್ತಾವೆ, ಭೇದವನ್ನು ಹೇಳ್ತಾವೆ ಅಂತ ನಾವು ಹೇಳಬೇಕು. ಅದಕ್ಕೆ ಅವರೇನು ಮಾಡಿಬಿಟ್ಟಿದ್ದಾರೆ ಅಂದರೆ, ಯಾವ್ಯಾವುದನ್ನು ಭೇದ ಬೋಧಕಗಳು ಅಂತ ನೀವು ವೇದವನ್ನು ತೋರಿಸ್ತೀರಿ, ಆ ಮಾಯಾವಾದಿಗಳು ಆ ಎಲ್ಲ ವೇದವಾಕ್ಯಗಳು ಕೂಡ ಭೇದವನ್ನು ಅನುವಾದ ಮಾಡ್ತಾವೆ ಅಂತ ಅರ್ಥ ಮಾಡ್ತಾರೆ. ಲೋಕಸಿದ್ಧವಾದ ಭೇದವನ್ನು ವೇದಗಳೇನು ಮಾಡ್ತಾವೆ? ಅನುವಾದ ಮಾಡ್ತಾವೆ. ಅನುವಾದ ಮಾಡೋದ್ರದ್ದು ಉದ್ದೇಶ ಹೇಳಬೇಕಾಗ್ತದೆ. ಸುಮ್ಮನೆ ಅನುವಾದ ಯಾರೂ ಮಾಡಲ್ಲ. ಅನುವಾದದ ಉದ್ದೇಶ ಏನು ಅಂದರೆ, ಮುಂದೆ ನೇಹನ ನಾಸ್ತಿ ಕಿಂಚನ ಅಂತ ನಿಷೇಧ ಮಾಡಬೇಕಾಗಿದೆ. ಯಾವುದನ್ನು ನಿಷೇಧ ಮಾಡಬೇಕಾಗಿದೆ ಅದು ಪ್ರಸಕ್ತ ಆಗಿರಬೇಕು. ಹಾಗಾಗಿ ಪ್ರಸಕ್ತಿ ಅನುವಾದದ ಮೂಲಕ ಆಗ್ತದೆ. ಹಾಗಾಗಿ ವೇದಗಳಲ್ಲಿ ಭೇದವನ್ನು ಹೇಳುವಂಥ ವೇದಗಳನ್ನು ನೀವು ಯಾವುದ್ಯಾವುದನ್ನು ತೋರಿಸ್ತೀರಿ ಅವೆಲ್ಲವೂ ಅನುವಾದ ಮಾಡಲಿಕ್ಕೆ ಹೊರಟದ್ದು. ನೇಹನ ನಾಸ್ತಿ ಕಿಂಚನ ಅಂತ ಮುಂದೆ ನಿಷೇಧ ಮಾಡಲಿಕ್ಕೆ ಆಗ್ತದೆ. ನೋಡ್ರಿ, ಅನುವಾದಶ್ಚ ನೇಹನ ನಾಸ್ತಿ ಇತಿ ನಿಷೇಧಾಯ, ನಿಷೇಧ ಮಾಡಲಿಕ್ಕೋಸ್ಕರವಾಗಿ ಅನುವಾದ ಮಾಡ್ತಾರೆ. ಏತೇನ ಘಟಪಟಾದಿ ಭೇದೇ ಪ್ರಮಾಣಂ ನಿರಸ್ತಂ ವೇದಿತಂ. ಈ ರೀತಿ ವೇದವು ಭೇದವನ್ನು ಅನುವಾದ ಮಾಡಿ ನೇಹನ ನಾಸ್ತಿ ಕಿಂಚನ ಅಂತ ನಿಷೇಧ ಮಾಡ್ತದೆ ಅಂತ ನಾವು ವ್ಯಾಖ್ಯಾನ ಮಾಡಿ ತೋರಿಸಿದ್ರಿಂದ, ಇನ್ನು ಜಡ ಪದಾರ್ಥಗಳಲ್ಲಿ ಘಟಪಟ ಭೇದಗಳಿದ್ದಾವೆ ಅನ್ಲಿಕ್ಕೆ ಏನು ಪ್ರಮಾಣ ತೋರಿಸ್ಲಿಕ್ಕೆ ಹೊರಟಿದ್ರಿ ಅದೆಲ್ಲವೂ ಕೂಡ ಇದರಿಂದಲೇ ಖಂಡಿತ ಆಯಿತು. ಪ್ರತ್ಯಕ್ಷಸ್ಯ ಭ್ರಾಂತಿತ್ವೇನ ಅಪ್ರಮಾಣತ್ವಾತ್. ಘಟಪಟಾದಿ ಭೇದ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣ ತೋರಿಸ್ಲಿಕ್ಕೆ ಬಂದಿದ್ರಿ ನೀವು. ಯಾವ ಪ್ರತ್ಯಕ್ಷವನ್ನು ನೀವು ತೋರಿಸ್ತೀರಿ ಅವೆಲ್ಲವೂ ಭ್ರಾಂತಿ ಅಂತಂದ್ರು. ಅವೆಲ್ಲವೂ ಭ್ರಾಂತಿದೆ. ಯಾಕೆ ಭ್ರಾಂತಿ? ನೇಹನ ನಾಸ್ತಿ ಕಿಂಚನ ಅನ್ನೋ ಶ್ರುತಿಗೆ ವಿರುದ್ಧ ಆದದ್ರಿಂದಲೇ ಭ್ರಾಂತಿ. ವೇದಕ್ಕೆ ವಿರುದ್ಧವಾಗಿದೆ ಅಂದರೆ ಪ್ರತ್ಯಕ್ಷವನ್ನೂ ನಾವು ಅಪ್ರಮಾಣ ಅಂತ ಅನ್ಬೇಕು. ಇದು ಮಾಯಾವಾದಿಗಳ ಹೇಳುವ ಮತ. ಪ್ರತ್ಯಕ್ಷದ ವಿರೋಧ ವೇದಕ್ಕೆ ಹೇಳಬಾರ್ದು. ವೇದದ ವಿರೋಧ ಪ್ರತ್ಯಕ್ಷಕ್ಕೆ ಬಂದಾಗ ಪ್ರತ್ಯಕ್ಷವನ್ನು ಭ್ರಾಂತಿ ಅಂತ ಹೇಳಬೇಕಾಗ್ತದೆ. ಅತಏವ ನ ತನ್ಮೂಲ ಅನುಮಾನಾದಿರಪಿ ಪ್ರಮಾಣಂ. ಪ್ರತ್ಯಕ್ಷವೇ ಭ್ರಾಂತಿ ಅಂತಾದ ಮೇಲೆ ಇನ್ನು ಪ್ರತ್ಯಕ್ಷವನ್ನು ಉಪಜೀವಿಸಿಕೊಂಡು ಹೊರಡುವಂಥ ಎಷ್ಟೋ ಭೇದ ಸಾಧನೆ ಮಾಡಲಿಕ್ಕೆ ಅನುಮಾನಗಳನ್ನೇನು ಹೇಳ್ತಾರೆ ಅವೆಲ್ಲವೂ ಕೂಡ ಅಪ್ರಮಾಣ ಅಂತ ಸಿದ್ಧವಾಗ್ತದೆ ಅಂತಂದ್ರು. ಮತ್ತು ಇನ್ನೇನು ಹೇಳಬೇಕು? ಪ್ರತ್ಯಕ್ಷವೇ ಭ್ರಾಂತಿ ಅಂತಂದ ಮೇಲೆ ಪ್ರತ್ಯಕ್ಷವನ್ನು ಉಪಜೀವಿಸ್ಕೊಳ್ತಾನೆ ಅನುಮಾನ ಹೇಳಬೇಕು. ಭೇದದ ವಿಷಯದಲ್ಲಿ ಭ್ರಾಂತಿಯನ್ನು ಉಪಜೀವಿಸ್ಕೊಂಡು ಹೊರಟಿದೆ ಅನುಮಾನ ಅಂದಮೇಲೆ ಅನುಮಾನವೂ ಅಪ್ರಮಾಣವೇ ಆಗ್ತದಲ್ವಾ? ಹಾಗಾಗಿ
ಪ್ರತ್ಯಕ್ಷ ಭೇದದ ವಿಷಯದಲ್ಲಿ ಪ್ರಮಾಣ ಆಗಲಾರ್ದು, ಅನುಮಾನ ಭೇದದ ವಿಷಯದಲ್ಲಿ ಪ್ರಮಾಣ ಆಗಲಾರ್ದು, ಆಗಮವು ಕೂಡ ಭೇದದ ವಿಷಯದಲ್ಲಿ ಪ್ರಮಾಣ ಆಗಲಾರ್ದು. ಇದು ಅವರ ಪೂರ್ವ ಪಕ್ಷದಲ್ಲಿ ಮತ್ತೊಂದು ಅಂಶ. ಅಭೇದೇತು ಪ್ರತ್ಯಕ್ಷಂ ತಾವತ್ ಸುಲಭಮೇವ. ಇನ್ನು ಅವರು ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ನಾವು ಕೇಳ್ಬೋದು, ಅಭೇದದ ವಿಷಯದಲ್ಲಿ ಪ್ರತ್ಯಕ್ಷ ಅನುಮಾನ ಆಗಮಗಳಿಲ್ಲಲ್ಲ ಅಂತ ಅವರನ್ನು. ಅದಕ್ಕೆ ಅವರಂದರು, ನಾವು ಸಾರುವ ಅಭೇದದ ವಿಷಯದಲ್ಲಿ ಪ್ರತ್ಯಕ್ಷ ಬಹಳ ಸುಲಭವಾಗಿದೆ ಅಂತಂತಾರೆ. ಯಾವುದು? ಅಹಮಿತ್ಯೇಕಾಕಾರೇಣ ಅನುಭವಾತ್. ಅಹಂ ಅಂತ ಎಲ್ಲ ಜೀವಾತ್ಮರಲ್ಲಿಯೂ ಏಕಾಕಾರವಾದ ಅನುಭವ ಇದೆ. ಎಲ್ಲರಿಗೂ ಅಹಂ ಅಹಂ ಅಂತನ್ನುವಂಥ ಅನುಭವ ಎಲ್ಲರಿಗೂ ಇದೆನಾ? ಅಂದರೆ ಏಕವಸ್ತು ತಾದಾತ್ಮ್ಯ ಇದ್ದದ್ರಿಂದಲೇ ಬರೋದದು. ಅವರಿಗೂ ಅಹಂ, ಅವನಿಗೂ ಅಹಂ, ಇವನಿಗೂ ಅಹಂ, ನನಗೂ ಅಹಂ ಅಂಥೇಳಿ ಬರ್ತದೆ. ಹಾಗಾಗಿ ಏಕವಸ್ತು ತಾದಾತ್ಮ್ಯೇನ ಏಕಾಕಾರೇಣ ಅಂದರೆ ಏಕವಸ್ತು ತಾದಾತ್ಮ್ಯೇನ ಅಂತ ಅರ್ಥ. ಅಂದರೆ ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ, ಯಾವ ಥರದ ಭೇದವೂ ಕೂಡ ಇಲ್ಲ ಅನ್ನೋದನ್ನೇ ಗ್ರಹಿಸ್ತದೆ ಅಹಂ ಅನ್ನೋ ಪ್ರತ್ಯಯ. ಭೇದಾಭಾವ ಪ್ರತಿಯೋಗಿ ತಾದಾತ್ಮ್ಯ ಅಂತ ಅರ್ಥ ಅಲ್ವಾ? ಭೇದಾಭಾವವನ್ನೇ ಪ್ರತಿಯೋಗಿ ತಾದಾತ್ಮ್ಯ ಅಂತ ಕರೆದಿದ್ದಾರೆ. ಘಟದ ಜೊತೆಯಲ್ಲಿ ಘಟಕ್ಕೆ ಭೇದ ಹೇಳಲಿಕ್ಕೆ ಬರ್ತದಾ? ಘಟವನ್ನು ಘಟದಿಂದ ಭಿನ್ನ ಅಂತ ಹೇಳ್ಬೋದಾ? ತನ್ನನ್ನು ತಾನು ತನ್ನಿಂದ ಭಿನ್ನ ಅಂತ ಹೇಳಲಿಕ್ಕೆ ಬರ್ತದಾ? ಯಾವ ಕಾರಣಕ್ಕೂ ತನ್ನನ್ನು ತನಗೆ ಭಿನ್ನ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಎಲ್ಲರಿಗೂ ಅಹಂ ಎಂಬ ಏಕಾಕಾರ ಅನುಭವ ಇದ್ದದ್ರಿಂದ ಅದು ಏಕವಸ್ತು ವಿಷಯಕವಾಗಿದೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದರೆ ಸುಲಲಿತವಾಗಿ ಕೂಡ್ತದೆ ಪ್ರತೀತಿ. ಏಕಾಕಾರವಾಗಿ ಬರ್ತಿರುವ ಅನುಭವಕ್ಕೆ ಭಿನ್ನ ಭಿನ್ನ ವಿಷಯಕತ್ವವನ್ನು ಕಲ್ಪಿಸಿಕೊಳ್ಳೋದಕ್ಕಿಂತ ಏಕ ವಿಷಯಕತ್ವವನ್ನು ಒಪ್ಪಿಕೊಳ್ಳೋದು ಲಾಘವದಿಂದ ಬಹಳ ಸುಲಭ. ಆದ್ದರಿಂದ ಅಹಂ ಅನ್ನುವಂಥ ಪ್ರತ್ಯಕ್ಷ ಆತ್ಮರಲ್ಲಿ ಐಕ್ಯವನ್ನು ಗ್ರಹಣ ಮಾಡುತ್ತದೆ. ಅಭೇದೇ ಅಹಮಿತಿ ಏಕಾಕಾರ ಅನುಭವ ಏವ ಪ್ರಮಾಣಂ ಅನ್ನೋದು ಅವರ ಮತ. ಇನ್ನು ಅನುಮಾನಂಚ, ಆತ್ಮಾಭೇದದಲ್ಲಿ ಐಕ್ಯ ವಿಷಯದಲ್ಲಿ ಅನುಮಾನವೂ ಪ್ರಮಾಣವಾಗಬಹುದು. ವಿಮತಾಃ ಆತ್ಮಾನಃ ಪರಮಾತ್ಮನಃ ಪರಮಾರ್ಥತೋ ನ ಭಿದ್ಯಂತೆ ಆತ್ಮತ್ವಾತ್ ಪರಮಾತ್ಮವತ್. ಪರಮಾತ್ಮ ಆತ್ಮತ್ವ ಉಳ್ಳವನಾಗಿದ್ದಾನೆ. ಪರಮಾತ್ಮನಲ್ಲಿ ಆತ್ಮತ್ವ ಇದೆ ಹೇತು. ಪರಮಾತ್ಮ ಪರಮಾತ್ಮನ ಅಂತ ಏನಾದರೂ ಭೇದ ಹೇಳ್ಬೋದಾ ಪರಮಾತ್ಮನಲ್ಲಿ? ಪರಮಾತ್ಮನು ಪರಮಾತ್ಮನಿಂದ ಭಿನ್ನ ಹಿಂಗೆ ಹೇಳಲಿಕ್ಕೆ ಬರ್ತದ? ಹಾಗಾಗಿ ಪರಮಾರ್ಥತೋ ನಭಿದ್ಯಂತೆ, ಭೇದ ಹೇಳಲಿಕ್ಕೆ ಬರದೇ ಇರೋದರಿಂದಲೇ ಪರಮಾತ್ಮನಲ್ಲಿ ಪರಮಾರ್ಥತೋ ನಭಿದ್ಯಂತೆ ಅನ್ನೋ ಸಾಧ್ಯ ಇದೆ. ಹೇಗೋ ಹಾಗಾಗಿ ಯತ್ರ ಆತ್ಮತ್ವಂ ತತ್ರ ಪರಮಾತ್ಮನ ಸಕಾಶಾತ್ ಪರಮಾರ್ಥತೋ ನ ಭೇದ ಅಂತ ವ್ಯಾಪ್ತಿ ಸಿದ್ಧ ಆಯಿತು. ಪ್ರಕೃತ ಪಕ್ಷದಲ್ಲಿ ವಿಮತಾಃ ಆತ್ಮಾನಃ, ಭಿನ್ನರೋ ಅಭಿನ್ನರೋ ಅಂತ ವಿವಾದಕ್ಕಾಸ್ಪದರಾದ ಎಲ್ಲ ಆತ್ಮರಲ್ಲಿಯೂ ಆತ್ಮತ್ವ ಹೇತು ಇರೋದರಿಂದ ಪರಮಾತ್ಮನ ಸಕಾಶಾತ್ ಪರಮಾರ್ಥತೋ ನ ಭೇದ ಅನ್ನೋ ಸಾಧ್ಯವನ್ನು ಸಾಧನೆ ಮಾಡ್ತೀವಿ. ಹಾಗಾಗಿ ಈ ಅನುಮಾನ ಎಷ್ಟು ಸುಲಭವಾಗಿ ನಿಮಗೆ ಅಭೇದದ ವಿಷಯದಲ್ಲಿ ಪ್ರಮಾಣವಾಗ್ತದೆ ಅನ್ನೋದು ಅವರ ಅಭಿಪ್ರಾಯ. ಇಲ್ಲೊಂದು ಚರ್ಚೆ ಮಾಡ್ತಾರೆ ವ್ಯಾಸರಾಜರು. ಅಲ್ಲ, ವಿಮತಾಃ ಆತ್ಮಾನಃ ಅಂತ ಪಕ್ಷ ನಿರ್ದೇಶ ಮಾಡಿದ್ರಿ, ಪಕ್ಷತಾವಚ್ಛೇದಕ ಯಾವುದು ಅಂತ. ನಾನು ಕಿಮತ್ರ ಪಕ್ಷತಾವಚ್ಛೇದಕಂ ಅಂದರೆ ಆತ್ಮತ್ವಂ ಅಂತ ಅನ್ಬೇಕು. ಪಕ್ಷ ಆತ್ಮ ಆದಮೇಲೆ ಪಕ್ಷತಾವಚ್ಛೇದಕ ಯಾವುದಾಗ್ತದೆ? ಆತ್ಮತ್ವ. ಆತ್ಮತ್ವವನ್ನು ಪಕ್ಷತಾವಚ್ಛೇದಕ ಅನ್ಲಿಕ್ಕೆ ಬರಲ್ಲ ಅಂತಾರೆ. ಯಾಕೆ? ಪರಮಾತ್ಮನಃ ಪಕ್ಷತ್ವಾಪತ್ಯ ಅಂಶೇ ಸಿದ್ಧ ಸಾಧನಾಪಾತಾತ್. ಆತ್ಮತ್ವ ಪಕ್ಷತಾವಚ್ಛೇದಕ ಅಂತಾದರೆ ಪರಮಾತ್ಮನಲ್ಲಿಯೂ ಆ ಪಕ್ಷತಾವಚ್ಛೇದಕ ಆತ್ಮತ್ವ ಇದ್ದುದರಿಂದ
ಅಲ್ಲಿ ಪರಮಾರ್ಥತೋ ಭೇದ ನ ಅನ್ನುವ ಸಾಧ್ಯ ಸಿದ್ಧವೇ ಆದದ್ರಿಂದ ಅಂಶೇ ಸಿದ್ಧ ಸಾಧನತಾ ಬರ್ತದೆ. ಪಕ್ಷತಾವಚ್ಛೇದಕ ಆತ್ಮತ್ವ ಆದರೆ ಆತ್ಮತ್ವ ಆಕ್ರಾಂತನಾದ ಪಕ್ಷ ಅದು ಪರಮಾತ್ಮ, ಅಲ್ಲಿ ಪರಮಾತ್ಮನ ಸಕಾಶಾತ್ ಪರಮಾರ್ಥತೋ ನ ಭೇದ ಅನ್ನೋ ಸಾಧ್ಯ ಸಿದ್ಧನೇ ಅಲ್ವೇ, ದೃಷ್ಟಾಂತ ಆಗಿದಾನಲ್ಲ ಮತ್ತೆ ಅದಕ್ಕೇನೆ. ಅದಕ್ಕೆ ಸಿದ್ಧ ಸಾಧನತಾ ಬರ್ತದೆ. ಅವಾಗೇನು ಮಾಡಬೇಕು? ಆತ್ಮತ್ವ ಅಂತಿಷ್ಟೇ ಪಕ್ಷತಾವಚ್ಛೇದಕ ಮಾಡದೆ ಪರಮಾತ್ಮೇತರತ್ವ ವಿಶಿಷ್ಟಂ ಅಂತ ಅನ್ಬೇಕು. ಅದನ್ನು ಯಾಕೆ ಪರಮಾತ್ಮನನ್ನು ವ್ಯಾವೃತ್ತಿ ಮಾಡಬೇಕು ಪಕ್ಷತಾವಚ್ಛೇದಕದಿಂದ. ಅದಕ್ಕೆ ಪರಮಾತ್ಮೇತರತ್ವ ವಿಶಿಷ್ಟಂ, ಹೆಂಗೆ ಬ್ರಹ್ಮೇತರತ್ವಂ ಅಂತ ಕೊಡ್ತಿರ್ತಾರಲ್ಲ ಹಾಗೆ ಪರಮಾತ್ಮೇತರತ್ವ ವಿಶಿಷ್ಟಂ ಅಂತ ಮಾಡ್ತೀನಿ ಅಂತ ಅನ್ಬೇಕು. ನಾಪಿ ಪರಮಾತ್ಮೇತರತ್ವ ವಿಶಿಷ್ಟಂ. ಯಾಕೆ? ಸಾಧ್ಯಮಾನ ಅಭೇದ ಪಕ್ಷತಾವಚ್ಛೇದಕ ವಿರೋಧಾತ್ ಅಂತದ್ದು. ಸಾಧ್ಯ ಯಾವುದು? ಪರಮಾತ್ಮನೋ ಅಭೇದ. ಸಾಧ್ಯ ಯಾವುದಾಗಿದೆ? ಪರಮಾತ್ಮನಃ ಅಭೇದ. ಪರಮಾತ್ಮನಃ ಸಕಾಶಾದ್ ಅಭೇದ ಸಾಧ್ಯ ಅಲ್ವಾ? ಪಕ್ಷತಾವಚ್ಛೇದಕ ಯಾವುದಾಯಿತು? ಪರಮಾತ್ಮ ಭೇದ ಪಕ್ಷತಾವಚ್ಛೇದಕ ಆಯಿತು. ನೋಡ್ರಿ, ಪರಮಾತ್ಮನಿಂದ ಭಿನ್ನರಾದವರು ಪರಮಾತ್ಮನಿಂದ ಅಭಿನ್ನರು ಅನ್ಲಿಕ್ಕೆ ಬರ್ತದ ಹಿಂಗೆ ನೋಡಿ. ಪರಮಾತ್ಮನಿಂದ ಭಿನ್ನರಾದವರು ಅಭಿನ್ನರು, ಹಿಂಗೆ ಸಾಧ್ಯ ಪಕ್ಷತಾವಚ್ಛೇದಕಗಳು ಮಾಡಿದರೆ ವಿರೋಧ ಬರಲ್ವಾ? ಹಾಗಾಗಿ ಪರಮಾತ್ಮೇತರತ್ವ ವಿಶಿಷ್ಟಂ ಪಕ್ಷತಾವಚ್ಛೇದಕಂ ಅಂತನ್ಲಿಕ್ಕೂ ಬರಲ್ಲ. ನಾಪಿ ಭ್ರಾಂತ್ಯ ಪರಮಾತ್ಮೇತರತೆಯ ಪ್ರತೀಯಮಾನತ್ವ. ಅವರಂದ್ರು ಭ್ರಾಂತಿಯಿಂದ ಪರಮಾತ್ಮೇತರ ಅಂತ ಪ್ರತೀಯಮಾನರು ಅಂತ ಯಾರಾಗಿದ್ದಾರೋ ಅಂತ ಹಿಂಗೆ ಸೇರಿಸ್ತೇವೆ ಅಂತಂದ್ರು. ಬರೀ ಪರಮಾತ್ಮೇತರತ್ವ ವಿಶಿಷ್ಟಂ ಅಂತಂದರೆ ನೀವು ವಿರೋಧ ಹೇಳ್ಬೋದು. ಭ್ರಾಂತಿಯಿಂದ ಪರಮಾತ್ಮೇತರರು ಅಂತ ಪ್ರಸಿದ್ಧರಾಗಿದ್ದಾರೋ ಇಲ್ಲೋ, ಈಗ ವಿರೋಧಕ್ಕೆ ಅವಕಾಶ ಇಲ್ಲ ಅಂತ ಅವ್ರು ಹೇಳಲಿಕ್ಕೆ ಬಂದರು. ಅದು ತಪ್ಪು. ಯಾಕೆ? ಪರಮಾತ್ಮನ್ಯಪಿ ಪರಮಾತ್ಮೇತರತ್ವ ಭ್ರಾಂತಿ ಸಂಭವೇನ ಆದ್ಯ ಪಕ್ಷೋಕ್ತ ದೋಷ ತಾದವಸ್ಥ್ಯಾತ್. ಪರಮಾತ್ಮನಲ್ಲಿಯೂ ಭ್ರಾಂತ್ಯ ಪರಮಾತ್ಮೇತರತ್ವ ಇದ್ದೇ ಇದೆ. ಆದ್ದರಿಂದ ಅಂಶೇ ಸಿದ್ಧ ಸಾಧನತ ಪರಿಹಾರ ಮಾಡಿಕೊಳ್ಳಿಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡಬೇಕು? ಇತ್ತೀಚೆಗೆ ಪರಮಾತ್ಮನೋ ಭಿದ್ಯಂತೆ. ನೋಡ್ರಿ, ಅದೇ ನಾ ಹೇಳಿದಲ್ಲ, ಪರಮಾತ್ಮನೋ ಭಿದ್ಯಂತೆ ನವ ಇತಿ ವಿಪ್ರತಿಪತ್ತಿ ಗೋಚರತ್ವಸ್ಯೈವ ಪಕ್ಷತಾವಚ್ಛೇದಕತ್ವ ಅಂತಂತದ್ದು. ಯಾವಾಗಲೂ ಅಷ್ಟೇ, ವಿಪ್ರತಿಪತ್ತಿ ಗೋಚರತ್ವ ಅನುಧಾವನ ಮಾಡಿದರೆ ಈಗ ಅಂಶೇ ಸಿದ್ಧ ಸಾಧನತಕ್ಕೆ ವಿರೋಧಕ್ಕೆ ಅವಕಾಶ ಇಲ್ಲ. ಯಾವುದು ವಿವಾದಾಸ್ಪದವಾಗಿದೆಯೋ ಅದನ್ನು ಪಕ್ಷ ಅಂತ ಇಟ್ಕೊಳ್ತೇವೆ ಅಂತ. ಪರಮಾತ್ಮನೋ ಭಿದ್ಯಂತೆ ನವ ಇತಿ ವಿಪ್ರತಿಪತ್ತಿ ಗೋಚರಸ್ಯೈವ ಪಕ್ಷತಾವಚ್ಛೇದಕತ್ವಾತ್. ಇದನ್ನೇ ನಾ ಇಟ್ಕೊಳ್ತೀನಿ ಅಂತ ಅವರು ಪರಿಷ್ಕಾರ ಮಾಡಿಕೊಂಡ್ರು ಮಾಯಾವಾದಿಗಳು. ಒಂದು ವೇಳೆ ಹಿಂಗೆ ನಾನು ಹೇಳಿದಾಗಲೂ ನೀವು ದೋಷ ಕೊಡೋದಾದರೆ ನಿಮಗೂ ಈ ಸಮಸ್ಯೆ ಇದೆ ಭೇದ ಸಾಧನೆ ಮಾಡೋರಿಗೆ ಅಂತಾರೆ ಅವರು. ಯಾಕೆ? ಅನ್ಯಥಾ ತವಾಪಿ ಪರಮಾತ್ಮನೋ ಭಿದ್ಯಂತೆ ಇತಿ ಭೇದ ಸಾಧನಸ್ಯಾಪ್ಯಸಂಭವಾತ್. ಯಾಕೆ? ನೀವು ಭೇದ ಸಾಧನೆ ಮಾಡಲಿಕ್ಕೆ ಹೊರಟಾಗ ನೀವು ವಿಮತಾಹ ಆತ್ಮಾನಃ ಅಂತ ಪಕ್ಷ ಮಾಡ್ತೀರಿ, ಪರಮಾತ್ಮನೋ ಭಿದ್ಯಂತೆ ಅಂತ ಸಾಧ್ಯ ಮಾಡ್ತೀರಿ ಅಲ್ವಾ? ದ್ವೈತಿಗಳು ನೀವು ಹಾಗೆ ಸಾಧ್ಯ ಮಾಡಬೇಕಲ್ವಾ? ಹಾಗೆ ಸಾಧ್ಯ ಮಾಡಿದಾಗ ನಾನು ಪ್ರಶ್ನೆ ಕೇಳ್ಬೋದು ನಿಮಗೆ, ವಿಮತಾಹ ಆತ್ಮಾನಃ ಅಂತ ಭೇದ ಸಾಧನೆ ಮಾಡೋ ನಿಮ್ಮ ಅನುಮಾನದಲ್ಲಿ ಯಾವುದು ಪಕ್ಷತಾವಚ್ಛೇದಕ ಅಂತ ನಾನು ಕೇಳ್ತೀನಿ. ಆವಾಗ ನೀವು ಉತ್ತರ ಕೊಡ್ಲಿಕ್ಕೆ ಹೊರಟ್ರೆ ನಾನು ದೋಷ ಹೇಳ್ತೀನಿ. ಅದಕ್ಕೆ ನೀವು ಪರಮಾತ್ಮನೋ ಭಿದ್ಯಂತೆ ನವ ಅನ್ನೋ ವಿಪ್ರತಿಪತ್ತಿ ಗೋಚರತ್ವವನ್ನೇ ಪಕ್ಷತಾವಚ್ಛೇದಕ ಅಂತ ನೀವು ಹೇಳಬೇಕು, ನಾವು ಅದನ್ನೇ ಹೇಳ್ತೇವೆ ಅಂತಂದ್ರು ಮಾಯಾವಾದಿಗಳು. ಇನ್ನು ಆತ್ಮತ್ವಾತ್ ಅಂತ ಹೇತು ಮಾಡಿದ್ರಿ. ಆತ್ಮತ್ವಾತ್ ಅಂತನ್ನೋ ಹೇತುವಿನಲ್ಲಿ ಜಾತಿರೂಪ ಆತ್ಮತ್ವ ಇಟ್ಕೊಂಡ್ರೆ ಹಿಂದೆ ದೋಷ ಕೊಟ್ಟದಲ್ಲ ಮತ್ತೆ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಅವರು ಉತ್ತರ ಕೊಟ್ಟರು, ನಾವು ಆತ್ಮತ್ವವನ್ನು ಜಾತಿ ರೂಪವಾದದ್ದು ಇಟ್ಟುಕೊಂಡಿಲ್ಲ ಅಂತಂದರು. ಆತ್ಮತ್ವಂ ನ ಜಾತಿ. ಮತ್ತೇನು ನಮ್ಮಲ್ಲಿ ಆತ್ಮತ್ವ ಅಂತಂದರೆ ಕಿಂತು ಸ್ವಪ್ರಕಾಶತ್ವಂ ಅಂತಂದರು.
ನಾವು ಸ್ವಪ್ರಕಾಶತ್ವ ರೂಪವಾದ ಆತ್ಮತ್ವವನ್ನು ಒಪ್ಪಿಕೊಂಡಿದ್ದೇವೆ. ಸ್ವಪ್ರಕಾಶತ್ವ ರೂಪ ಆತ್ಮತ್ವಕ್ಕೆ ಹಿಂದೆ ನೀವು ತೋರಿಸಿದಂತೆ ಅಸಿದ್ಧಿ ಸ್ವರೂಪ ಸಿದ್ಧಾದಿಗಳನ್ನು ಹೇಳಲಿಕ್ಕೆ ಬರಲ್ಲ. ತೇನ ಹೇತು ಸಾಧ್ಯಯೋರ್ ನ ವಿರೋಧ. ಈ ರೀತಿ ಸ್ವಪ್ರಕಾಶತ್ವ ರೂಪವಾದ ಆತ್ಮತ್ವವನ್ನು ನಾವು ಇಟ್ಕೊಂಡಿದ್ರಿಂದಲೂ ಕೂಡ ಈಗ ನಾವು ಮಾಡಿದ ಹೇತು ಸಾಧ್ಯಗಳಲ್ಲಿಯೂ ವಿರೋಧಕ್ಕೆ ಅವಕಾಶ ಇಲ್ಲ. ಇಲ್ಲದೇ ಇದ್ರೆ ವಿರೋಧ ಹೇಳ್ತಿದ್ರಿ ನೀವು ಮತ್ತೆ. ಹಾಗಾಗಿ ಆತ್ಮತ್ವ ಜಾತಿ ರೂಪವಾದದ್ದು ಇಟ್ಟುಕೊಂಡಿದ್ದರೆ ಪರಮಾತ್ಮನೋನ್ ಅಭಿದ್ಯಂತೆ ಅನ್ನುವಂಥ ಸಾಧ್ಯಕ್ಕೂ ಜಾತಿರೂಪ ಆತ್ಮತ್ವಕ್ಕೂ ವಿರೋಧ ಬರ್ತಿತ್ತು. ಆತ್ಮತ್ವ ಸ್ವಪ್ರಕಾಶತ್ವ ರೂಪವಾದದ್ದು ಇಟ್ಟುಕೊಂಡದ್ರಿಂದ ಹೇತು ಸಾಧ್ಯಗಳಿಗೆ ವಿರೋಧ ಇಲ್ಲ. ಸರಿಯಾಗಿ ಅರ್ಥ ಆಯ್ತಲ್ಲ? ಇಷ್ಟು ಅಭೇದ ಸಾಧಕವಾದ ಅವರ ಅನುಮಾನವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಭೇದದ ವಿಷಯದಲ್ಲಿ ಪ್ರತ್ಯಕ್ಷವೂ ಪ್ರಮಾಣ ಇದೆ, ಅಭೇದದ ವಿಷಯದಲ್ಲಿ ಅನುಮಾನವೂ ಪ್ರಮಾಣ ಇದೆ ಅಂತ ಅವರು ಸಮರ್ಥನೆ ಮಾಡ್ತಾರೆ. ಇನ್ನೊಂದು ಅನುಮಾನನೂ ಮಾಡ್ತಾರೆ, ಅದನ್ನು ಮತ್ತೆ ಆಮೇಲೆ ನೋಡೋಣ. ತತ್ವಪ್ರಕಾಶಿಕ ಶುದ್ಧಾನಂದೋರು ಸಂವಿದ್ಯುತಿಬಲ ಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ಸರಿ. ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. 6ನೇ ಸೂತ್ರ, 6ನೇ ಬ್ರಹ್ಮಸೂತ್ರ. ಓಂ ಗೌಣಶ್ಚೇನ್ನಾತ್ಮಶಬ್ದಾತ್ ಓಂ. ಭಾಷ್ಯ. ನ ಚ ಗೌಣ ಆತ್ಮ ದೃಶ್ಯ ವಾಚ್ಯಶ್ಚ ನ ನಿರ್ಗುಣ ಇತ್ಯುಕ್ತಂ ಆತ್ಮಶಬ್ದಾತ್. ಈಗ ಹಿಂದೆ ಸಮರ್ಥನೆ ಮಾಡಿದ್ದು ಈಕ್ಷಣೀಯನಾದ್ದರಿಂದ ಆ ಬ್ರಹ್ಮ ವಾಚ್ಯನೇ ಆಗಬೇಕು ಅಂತ ಸಮರ್ಥನೆ ಮಾಡಿದರು. ವೇದಗಳನ್ನು ಹೇಗೆ ವ್ಯಾಖ್ಯಾನಿಸ್ಕೊಳ್ಬೇಕು ಅನ್ನೋದನ್ನು ನಿರೂಪಣೆ ಮಾಡಿದರು. ಈಗಂತಾರೆ ಗೌಣ ಆತ್ಮ ದೃಶ್ಯ. ವೇದಗಳಲ್ಲಿ ಈಕ್ಷಣೀಯ ಅಂತ ಶ್ರವಣ ಆಗ್ತಾ ಇದ್ದಾನೆ ಆತ್ಮ ಅಂತ ಹೇಳಿದ್ರಲ್ಲ, ಅದು ಗೌಣ ಆತ್ಮ ಅಂತ ಅನ್ನೋಣ ಅಂತ ಪ್ರಶ್ನೆ. ಅಂದರೆ ಈಕ್ಷಣೀಯತ್ವೇನ ಶ್ರುತನಾಗ್ತಾ ಇರೋನು ಗೌಣ ಆತ್ಮ. ಅವನನ್ನು ಬೇಕಂದ್ರೆ ವಾಚ್ಯ ಅಂತಂದ್ರೆ ತಪ್ಪೇನಿಲ್ಲ. ಆದರೆ ನಿರ್ಗುಣನಾದಂಥ ಆತ್ಮ ಅವನು ಈಕ್ಷಣೀಯನೂ ಅಲ್ಲ, ಅವನು ವಾಚ್ಯನೂ ಅಲ್ಲ. ಹೀಗೆ ಅವರ ಆಕ್ಷೇಪವನ್ನು ಮಾಡಿದರೆ ಅದಕ್ಕೆ ನ ಆತ್ಮಶಬ್ದಾತ್ ಅಂತಂದರು. ನ ಅಂದರೆ ಅವನು ಗೌಣಾತ್ಮನಲ್ಲ. ಯಾಕೆ? ಆತ್ಮಶಬ್ದ ಇದ್ದದ್ರಿಂದ. ಅಂದರೆ ಯಾವ ವೇದವಾಕ್ಯಗಳಲ್ಲಿ ಬ್ರಹ್ಮನನ್ನ ಈಕ್ಷಣೀಯ ಬ್ರಹ್ಮವಾಚ್ಯ ಅಂತ ಶ್ರುತವಾಗ್ತಾ ಇದೆ, ಆ ಎಲ್ಲ ವೇದವಾಕ್ಯಗಳಲ್ಲೂ ಆತ್ಮಶಬ್ದ ಇದೆ. ಆತ್ಮಶಬ್ದ ಇದ್ದದ್ರಿಂದ ಗೌಣಾತ್ಮ ಪರವಾಗಿ ವ್ಯಾಖ್ಯಾನ ಮಾಡಲಿಕ್ಕೆ ಬರಲ್ಲ ಅಂತ ಅರ್ಥ. ವಾಮನ ಪುರಾಣದಲ್ಲಿ ಆತ್ಮಶಬ್ದವನ್ನು ಎಲ್ಲಿ ಆಡಬೇಕು ಅಂತ ತೋರಿಸಿದ್ದಾರೆ. ಯೋ ಗುಣೈ ಸರ್ವತೋ ಹೀನಃ ಯಶ್ಚ ದೋಷ ವಿವರ್ಜಿತಃ ಹೇಯೋಪಾದೇಯ ರಹಿತಃ ಸ ಆತ್ಮೇತ್ಯಭಿಧೀಯತ ಇತಿ. ನೋಡಿ, ಗುಣೈ ಸರ್ವತೋ ಹೀನಃ ಅಂದರೆ ಗುಣಗಳಿಂದಲೂ ಹೀನನಾದವ, ದೋಷಗಳಿಂದ ದೂರನಾದವ, ಹೇಯ ಉಪಾಧಿ ರಹಿತನಾದವ ಆತ್ಮಶಬ್ದದಿಂದ ಕರೆಸ್ಕೊಳ್ತಾನೆ ಅಂತಂದಿದ್ದಾರೆ. ಹಾಗಾಗಿ ಆತ್ಮ ಅಂತ ಶಬ್ದ ವೇದದಲ್ಲಿ ಬರ್ತದೆ ಅಂದರೆ ಇಂಥ ವ್ಯಕ್ತಿಯನ್ನು ಇಟ್ಕೊಳ್ಬೇಕು, ನಿರ್ಗುಣ ಆತ್ಮನನ್ನೇ ಇಟ್ಕೊಳ್ಬೇಕಾಯ್ತು.
ಈಗ ನಿರ್ಗುಣ ಆತ್ಮ ಅಂತನ್ನೋದನ್ನು ಇಟ್ಕೊಳ್ಳೋದು ಅಂತಾದ ಮೇಲೆ ಅವನು ದೃಶ್ಯನಾದ ಕಾರಣ ವಾಚ್ಯನೂ ಅವನೇ ಆಗ್ತಾನೆ ಅಂತ ಅರ್ಥ ಮಾಡಬೇಕು ತಾನೆ. ಮತ್ತು ಏತದ್ ಅನ್ಯ ಸ್ವಭಾವೋ ಯಹ ಸೋ ಅನಾತ್ಮೇತಿ ಸತಾಂ ಮತಂ ಅನಾತ್ಮನ್ಯಾತ್ಮದ ಶಬ್ದಸ್ತು ಸೋಪಚಾರ ಪ್ರಯುಜ್ಯತ ಇತಿ ವಾಮನೆ. ವಾಮನ ಪುರಾಣದಲ್ಲಿ ಇನ್ನೂ ಒಂದು ಮಾತಿದೆ. ಏತದ ಅನ್ಯ ಸ್ವಭಾವೋ ಯಹ ಅಂದರೆ ಹೇಳಿ. ಹೌದು, ಗುಣೈಹಿ ಸರ್ವತೋ ಹೀನಃ ಅಂತಂದರೆ ಸತ್ವರಜಸ್ತಮೋ ಗುಣಗಳಿಂದ ಹೀನ ಅಂತ ಅರ್ಥ. ಅದನ್ನು ಬರೀತಾರೆ ಮುಂದೆ ತತ್ವಪ್ರಕಾಶಿಕದಲ್ಲಿ. ನಾನು ಮೇಲ್ನೋಟದ ಅರ್ಥ ಹೇಳಿದೆ ಅಷ್ಟೆ. ಏತದ್ ಅನ್ಯ ಸ್ವಭಾವೋ ಯಹ, ಇದಕ್ಕಿಂತ ವಿರುದ್ಧ ಸ್ವಭಾವದವನು ಅಂತಾದರೆ ಅದು ಅನಾತ್ಮ ಅನ್ನೋ ಶಬ್ದದಿಂದ ಕರೆಸ್ಕೊಳ್ತದೆ. ಇದು ಸಜ್ಜನರಿಗೆ ಅಭಿಮತವಾದ ಆತ್ಮ ಅನಾತ್ಮ ಶಬ್ದಗಳ ವಿವೇಕ. ಅನಾತ್ಮನಿ ಆತ್ಮ ಶಬ್ದಸ್ತು, ಒಂದು ವೇಳೆ ಅನಾತ್ಮನಲ್ಲಿ ಆತ್ಮ ಅಂತ ಶಬ್ದವನ್ನು ಪ್ರಯೋಗಿಸಿದರೆ ಸಹ ಉಪಚಾರ ಪ್ರಯುಜ್ಯತೆ. ಅನಾತ್ಮರಲ್ಲಿ ಆತ್ಮ ಶಬ್ದದ ಬಳಕೆ ಎಲ್ಲಾದರೂ ಮಾಡೋದಾದರೆ ಅದು ಉಪಚಾರ, ಅಂದರೆ ಗೌಣವಾಗಿ ಪ್ರಯೋಗ ಮಾಡಲಾಗ್ತದೆ ಅಂತ ವಾಮನ ಪುರಾಣ ಹೇಳಿದೆ. ದ್ವೇವಾವ ಬ್ರಹ್ಮಣೋ ರೂಪೇ ಆತ್ಮ ಚೈವ ಅನಾತ್ಮ ಚ ಅಂತ ವೇದವಾಕ್ಯ ಇದೆ. ತತ್ರ ಯಸ್ಸ ಆತ್ಮ ಸ ನಿತ್ಯ ಶುದ್ಧ ಕೇವಲೋ ನಿರ್ಗುಣಶ್ಚ ಅಥಃ ಯೋನೀದೃಶಃ ಸ ಅನಾತ್ಮೇತಿ ತಲವಕಾರ ಬ್ರಾಹ್ಮಣ ನ ಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ. ಇಷ್ಟು ಭಾಷ್ಯವಾಕ್ಯಗಳು. ಈಗ ಪೂರ್ವಪಕ್ಷ ಉತ್ಥಾಪಕವಾದ ಸಂದೇಹಕ್ಕೆ ಬೀಜ, ಇವುಗಳನ್ನೆಲ್ಲ ಸ್ಪಷ್ಟಪಡಿಸ್ತಾರೆ. ಉಕ್ತಾರ್ಥಂ ಆಕ್ಷಿಪ್ಯ ಸಮಾದಧತ್ ಸೂತ್ರಂ ಪಠಿತ್ವಾ ವ್ಯಾಚಷ್ಟೆ. ಹಿಂದೆ ಹೇಳಿದಂತಹ ಈಕ್ಷಣೀಯತ್ವ ಹಾಗೂ ವಾಚ್ಯತ್ವ ಇದರ ಮೇಲೆ ಆಕ್ಷೇಪ ಮಾಡಿಕೊಂಡು ಸಮಾಧಾನ ಕೊಡುವಂತಹ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಗೌಣಶ್ಚೇದಿತಿ ಯದೃಶ್ಯತ್ವ ಬಲಾತ್ ಬ್ರಹ್ಮ ವಾಚ್ಯಮಿತ್ಯುಕ್ತಂ ನ ತದ್ಯುಕ್ತಂ. ಗಮನಿಸಿ, ಹಿಂದೆ ನೀವು ದೃಶ್ಯತ್ವ ಬಲಾತ್ ಬ್ರಹ್ಮ ವಾಚ್ಯಂ ಅಂತ ತಾನೇ ಸಮರ್ಥನೆ ಮಾಡಿದ್ದು. ದೃಶ್ಯತ್ವಂ ಅಂದರೆ ಈಕ್ಷಣೀಯತ್ವಂ ಅಂತ ಅರ್ಥ. ಜ್ಞಾನ ವಿಷಯನಾಗ್ತಾನಾದ ಕಾರಣ ಬ್ರಹ್ಮ ಶಬ್ದದಿಂದ ವಾಚ್ಯ ಅಂತ ಸಮರ್ಥನೆ ಮಾಡಿದ್ರಿ. ನ ತದ್ಯುಕ್ತಂ, ಅದು ಸರಿಯಲ್ಲ ಅಂತ. ಯತಃ ಈಕ್ಷತಿ ಶ್ರುತೌ ಜೀವಾಖ್ಯೋ ಗೌಣಾತ್ಮ ದೃಶ್ಯ ಉಚ್ಯತೆ. ಯತಃ, ಯಾವ ಕಾರಣದಿಂದ, ಈಕ್ಷತಿ ಅನ್ನೋ ಶ್ರುತಿಯಲ್ಲಿ ಜೀವಾಖ್ಯ ಗೌಣಾತ್ಮನೇ ದೃಶ್ಯ ಅಂತ ಕರೆಸ್ಕೊಳ್ಳಲ್ಪಡ್ತಾನೆ. ತದನ್ಯಥಾನುಪಪತ್ಯ ಸಯೇವ ವಾಚ್ಯ ಸ್ಯಾತ್. ತದನ್ಯಥಾನುಪಪತ್ಯ ಅಂದರೆ ಅಭಿಪ್ರಾಯ, ವಾಚ್ಯತ್ವ ಈ ಗೌಣನಾದ ಜೀವನಿಗೆ ಒಪ್ಪದೇ ಹೋದರೆ ಈಕ್ಷಣೀಯತ್ವ ಕೂಡಲ್ಲ ಅಂತಂದರೆ ಆಗಲಿ ಅಂತಂದರು. ಗೌಣನಾದ ಜೀವಾತ್ಮನಿಗೆ ವಾಚ್ಯತ್ವ ಕೂಡಿಸ್ತಾರೆ ಅಂತಾದರೆ ಆಗಲಿ. ನ ಗುಣಾತೀತಂ ಬ್ರಹ್ಮ ಈಕ್ಷತಿ ಶ್ರುತ್ಯುಕ್ತಂ. ಗುಣಾತೀತನಾದ ನಿರ್ಗುಣ ಬ್ರಹ್ಮ ಈಕ್ಷತಿ ಶ್ರುತಿಗೆ ವಿಷಯ ಅಲ್ಲವೇ ಅಲ್ಲ. ಗೌಣಗ್ರಹಣೆ ಬಾಧಕಸ್ಯ ಇತರ ಜ್ಞಾಪಕಸ್ಯ ಚ ಅಭಾವಾತ್. ನೆನಪಿಟ್ಟುಕೊಳ್ರಿ, ಪೂರ್ವಪಕ್ಷಿಗಳು ಹೇಳ್ತಾರೆ ಗೌಣಾತ್ಮನನ್ನೇ ಈಕ್ಷತಿ ಶ್ರುತಿಗೆ ವಿಷಯ ಅಂತ ನಾವು ವ್ಯಾಖ್ಯಾನಿಸಿದಾಗ ಬೇರೆ ಬಾಧಕ ಯಾವುದೂ ಇಲ್ಲ, ಮತ್ತು ನಿರ್ಗುಣನನ್ನೇ ತಗೊಳ್ಬೇಕು ಅಂತನ್ಲಿಕ್ಕೆ ಜ್ಞಾಪಕವೂ ಇಲ್ಲ. ಗೌಣಾತ್ಮನನ್ನು ಗ್ರಹಿಸಿದರೆ ಬಾಧಕ ಇಲ್ಲ, ನಿರ್ಗುಣನನ್ನು ತಗೊಳ್ಳೇಬೇಕು ಅಂತನ್ಲಿಕ್ಕೆ ಜ್ಞಾಪಕವೂ ಇಲ್ಲ. ಅತಃ ನ ತದ್ವಾಚ್ಯಂ. ಆದ್ದರಿಂದ ನಿರ್ಗುಣ ಬ್ರಹ್ಮ ವಾಚ್ಯನಲ್ಲ. ಇತಿ ಚೋದ್ಯಂ.
ಈ ರೀತಿ ಪ್ರಶ್ನೆ ನ ಯುಕ್ತಂ, ಇದು ಸರಿಯಲ್ಲ ಅಂತಿದ್ದಾರೆ. ಈ ಕ್ಷಣೀಯೇ ತಸ್ಮಿನ್ನೇವ ಆತ್ಮಾನಂ ಪಶ್ಯೇತ್ ಅಜ ಆತ್ಮ ಮಹಾನ್ ಧ್ರುವ ತಮೇವ ಧೀರೋ ವಿಜ್ಞಾಯ ಇತ್ಯಾತ್ಮಶಬ್ದಶ್ರವಣಾತ್ ತೇನ ಚ ತಸ್ಯ ನಿರ್ಗುಣತ್ವ ಸಿದ್ಧೇ. ನೀವೇನಂದ್ರಿ, ಗೌಣಾತ್ಮನನ್ನು ಗ್ರಹಣ ಮಾಡಿದರೆ ಬಾಧಕ ಇಲ್ಲ ಅಂತ ಹೇಳಿದ್ರಿ, ನಿರ್ಗುಣಾತ್ಮನನ್ನೇ ತಗೊಳ್ಳಿಕ್ಕೆ ಯಾವುದೇ ಥರದ ಜ್ಞಾಪಕ ಇಲ್ಲ ಅಂತ ತಾನೇ ವಾದ ಮಾಡಿದ್ರಿ. ಆದರೆ ಜ್ಞಾಪಕ ಇದೆ ಅಂತ ತೋರಿಸ್ತಾರೆ ಮೊದಲು. ವೇದದಲ್ಲಿ ಅಜ ಆತ್ಮ ಮಹಾನ್ ಧ್ರುವ ಅಂತ ಅಲ್ಲೇ ಬಂದಿದೆ. ಮತ್ತು ತಮೇವ ಧೀರೋ ವಿಜ್ಞಾಯ ಅಂತಿದೆ. ಇಲ್ಲಿ ಆತ್ಮಶಬ್ದ ಶ್ರವಣ ಆಗ್ತಾ ಇದೆ. ಆತ್ಮಶಬ್ದ ಶ್ರವಣ ಆಗ್ತಾ ಇರೋದೇನೆ ನಿರ್ಗುಣ ಆತ್ಮನನ್ನು ತಗೊಳ್ಬೇಕು ಅನ್ಲಿಕ್ಕೆ ಜ್ಞಾಪಕ ಅಂತ ಅರ್ಥ. ಆತ್ಮಶಬ್ದ ಶ್ರವಣ ಆಗ್ತಾ ಇದ್ರೆ ನಿರ್ಗುಣನನ್ನೇ ತಗೊಳ್ಬೇಕು ಅಂತ ಅನ್ನೋದು ಹ್ಯಾಕ್ ಸಿದ್ಧ ಆಗ್ತದೆ ಅಂತ ನೀವು ಪ್ರಶ್ನೆ ಕೇಳಬೇಕು. ನಾನು ಆತ್ಮಶಬ್ದ ಸದ್ಭಾವೇಪಿ ಕುತೋಯಂ ನಿರ್ಗುಣ ನ ಗೌಣ. ಯಾಕೆ ಆತ್ಮಶಬ್ದ ಶ್ರವಣ ಆದ ಮಾತ್ರಕ್ಕೆ ನಿರ್ಗುಣನನ್ನೇ ತಗೊಳ್ಬೇಕು, ಗೌಣಾತ್ಮ ಜೀವನನ್ನು ತಗೊಳ್ಬಾರ್ದು ಅಂತ ಸಿದ್ಧ ಆಯಿತು ಅಂತಂದರೆ ಅದಕ್ಕೆ ವಾಮನ ಪುರಾಣ ಕೊಟ್ಟರು ಭಾಷ್ಯದಲ್ಲಿ. ಯೋ ಗುಣೈ ಸರ್ವತೋ ಹೀನಃ ಅಂತ ವಾಕ್ಯ ಬಂತು. ಸರಿಯಾಗಿ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತೀನಿ. ಈಗ ನೋಡಿ, ಯೋ ಗುಣೈ ಸರ್ವತೋ ಹೀನಃ ಅನ್ನುವಲ್ಲಿ ಗುಣೈಹಿ ಶಬ್ದಕ್ಕೆ ಸತ್ವಾದಿಭಿಹಿ ಅಂತ ಅರ್ಥ ಬರೆದ್ರು ಟೀಕಾಕೃತ್ಪಾದರು. ಸತ್ವ ರಜಸ್ತಮೋ ಗುಣಗಳಿಂದ ಹೀನನಾದವ ಅಂತ ಅರ್ಥ. ಅವನು ಆತ್ಮಶಬ್ದ ವಾಚ್ಯನಾಗ್ತಾನೆ. ಹೇಯೋಪಾದೇಯ ರಹಿತ ಅಂತ ಇನ್ನೊಂದಿದೆ ವಾಕ್ಯ. ಅಂದ್ರೆ ಅರ್ಥ ಏನು? ಹೇಯೋಪಾದೇಯ ರಹಿತ ಇತಿ ಉಪಾದೇಯ ಏವ ಇತ್ಯರ್ಥ. ಹೇಯೋಪಾದೇಯ ರಹಿತ ಅಂತಂದರೆ ಉಪಾದೇಯನೇ ಆಗಿರ್ತಾನೆ ಹೊರತು ಹೇಯ ಉಪಾದೇಯ ರಹಿತನಾಗಿರ್ತಾನೆ ಅಂತ ಅರ್ಥ. ಸರಿಯಾಗಿ ಗೊತ್ತಾಯ್ತಾ? ಹೌದು, ಹೇಯ ಮತ್ತು ಉಪಾದೇಯನಾಗಿಲ್ಲ ಅಂತಲ್ಲ, ಹೇಯವಾದದ್ದನ್ನು ಸ್ವೀಕಾರ ಮಾಡಲ್ಲ ಅಂತ ಅರ್ಥ. ಆದ್ದರಿಂದ ಉಪಾದೇಯನೇ ಆಗಿದ್ದಾನೆ ಅಂತ ಅರ್ಥ. ಸರಿಯಾಗಿ ಗೊತ್ತಾಗ್ತದಾ? ಉಪಾದೇಯ ಏವ ಇತ್ಯರ್ಥ. ಹೃದಿ ಹೇಷ ಆತ್ಮ ಇತ್ಯೇತತ್ ಅನ್ಯಸ್ವಭಾವೇಪಿ ಆತ್ಮಶಬ್ದ ಪ್ರಯೋಗಾತ್ ಕಥಂ ಸ್ವ ಅನಾತ್ಮ ಇತ್ಯತಃ ಅನಾತ್ಮ ಇತಿ ಅನಾತ್ಮನಿ ಇತಿ. ಅಲ್ಲ ಜೀವಾತ್ಮನನ್ನು ಆತ್ಮ ಅಂತ ಉಪನಿಷತ್ನಲ್ಲಿ ಕರೀತಾರಲ್ಲ. ಹೃದಿ ಹೇಷ ಆತ್ಮ ಅಂತ ಉಪನಿಷತ್ನಲ್ಲಿ ಬಂದಿದೆ. ಏಷ ಆತ್ಮ ಹೃದಯದಲ್ಲಿ ಯಾರು ಇದ್ದಾನೋ ಏಷ ಆತ್ಮ, ಇವನು ಆತ್ಮನೆಂದು ಕರೆಸ್ಕೊಳ್ತಾನೆ ಅಂತ ಉಪನಿಷತ್ನಲ್ಲಿ ಬಂದಿದೆ. ಅದು ಜೀವಾತ್ಮನಲ್ಲಿ ಪ್ರಯೋಗ ಮಾಡಿದೆ ಅಲ್ಲಿ. ಹಾಗಾದರೆ ಜೀವಾತ್ಮನನ್ನು ಆತ್ಮ ಅಂತ ಕರೀತಾರಲ್ಲ, ಅದಕ್ಕೆ ಉತ್ತರ ಏನು ಅಂದರೆ, ಜೀವಾತ್ಮನನ್ನು ಆತ್ಮ ಅಂತ ಕರೆಯೋದು ಉಪಚಾರ ಅಂತಂದರು, ಗೌಣವಾಗಿ ಕರೀತಾರೆ. ನೋಡಿ, ಅನಾತ್ಮನಿ ಆತ್ಮಶಬ್ದಸ್ತು ಸಹ ಉಪಚಾರ ಪ್ರಯುಜ್ಯತೆ, ಸೋಪಚಾರ ಪ್ರಯುಜ್ಯತೆ. ಅಂದರೆ ಗೌಣವಾಗಿ ಪ್ರಯೋಗ ಮಾಡ್ತಾರೆ ಅಂತ ಅರ್ಥ ಆಯಿತು. ಇನ್ನು ಸ್ವರೂಪ ಅಂತ, ರೂಪ ಶಬ್ದ ಸ್ವರೂಪ ಪ್ರತಿಮಾ ರೂಪ ಅಭಿಪ್ರಾಯ. ಅಲ್ಲೊಂದು ರೂಪ ಅಂತ ಶಬ್ದ ಇದೆ ನೋಡ್ರಿ. ದ್ವೇ ವಾವ ಬ್ರಹ್ಮಣಿ ರೂಪೇ ಅಂತಿದೆ. ಇಲ್ಲ ಏನು ದ್ವೇವಾವ ಉಪನಿಷತ್ನಲ್ಲಿ ದ್ವೇವಾವ ಬ್ರಹ್ಮಣೋ ರೂಪೇ ಅಂದ್ರೆ ರೂಪ ಅಂದ್ರೆ ಏನಲ್ಲಿ ಅಂದರೆ ರೂಪ ಶಬ್ದ ಸ್ವರೂಪ ಪ್ರತಿಮಾ ರೂಪ ಅಭಿಪ್ರಾಯ. ಒಂದು ಭಗವಂತನ ಸ್ವರೂಪ ಅಂತ ಅರ್ಥ, ಅದೇ ರೂಪ ಶಬ್ದಕ್ಕೆ ಇನ್ನೊಂದು ಪ್ರತಿಮೆ ಅಂತ ಅರ್ಥ.
ಅಂದರೆ ಭಗವಂತನ ಸ್ವರೂಪ ಪ್ರತಿಮಾ ಅಂತ ಒಂದು ಅರ್ಥ, ಇನ್ನೊಂದು ಅವನ ಪ್ರತಿಮೆ ಅಂತ ಇಷ್ಟೇ ಅರ್ಥ. ತತ್ರ ಆತ್ಮ ಅನಾತ್ಮನೋಹೋ ಆತ್ಮ ಅನಾತ್ಮನೋಹೋ, ತತ್ರ ಅಂದರೆ ಆತ್ಮ ಅನಾತ್ಮನೋಹೋ ಅಂತ ವೇದಕ್ಕೆ ಅರ್ಥ ಬರೆದ್ರು. ಆತ್ಮ ಹಾಗೂ ಅನಾತ್ಮರಿಬ್ಬರಲ್ಲಿ ಸಹ ಆತ್ಮ ಸಹ ನಿತ್ಯ ಶುದ್ಧ ಕೇವಲ ನಿರ್ಗುಣಶ್ಚ. ಸಹ ಅವನು ಆತ್ಮ ಸಹ ನಿತ್ಯ ದೇಹ ಹಾನ್ಯಾದಿರಹಿತ ಅಂತ ಅರ್ಥ. ನಿತ್ಯ ಅಂದರೆ ದೇಹನಾಶಾದಿಗಳು ಇಲ್ಲದೇ ಇರುವವನು, ಆದ್ದರಿಂದ ನಿತ್ಯ. ಶುದ್ಧ ಅಂದರೆ ಕರ್ಮಲೇಪ ವಿಧುರ ಅಂತ ಅರ್ಥ. ಕರ್ಮಲೇಪ ಇಲ್ಲದವನು ಅಂತ ಅರ್ಥ. ಕೇವಲ ನಿರ್ಗುಣಶ್ಚ, ಕೇವಲ ಅಂದರೆ ಜಡ ಅಮಿಶ್ರಿತ ಅಂತ ಅರ್ಥ. ಜಡ ಮಿಶ್ರಣ ಇಲ್ಲದೇ ಇದ್ದವನು. ನನು ಉಪಚಾರೇಣಾಪಿ ಗೌಣೆ ಪ್ರಯೋಗ ಸದ್ಭಾವಾತ್ ಸಯೇವ ಶ್ರುತ್ಯುಕ್ತ ದೃಶ್ಯಾತ್ಮ ಕಿಂ ನ ಸ್ಯಾತ್. ಅಲ್ಲ, ಆಯಿತು, ಉಪಚಾರೇಣಾಪಿ ಗೌಣೆ ಪ್ರಯೋಗ ಸದ್ಭಾವಾತ್ ಅಂತೂ ನೀವೇ ಹೇಳಿಕೊಟ್ಟಂತೆ ಗೌಣಾತ್ಮನಲ್ಲಿಯೂ ಔಪಚಾರಿಕವಾಗಿ ಪ್ರಯೋಗ ಮಾಡ್ತಾರೆ ಅಂತ ಹೇಳಿಕೊಟ್ರೋ ಇಲ್ಲೋ? ಹಾಗಾದರೆ ನೀವು ತೋರಿಸಿದ ಪ್ರಕೃತದಲ್ಲಿ ಏನು ದೃಶ್ಯಾತ್ಮ ಇದೆ, ಈಕ್ಷತಿ ಅಂತ, ಈಕ್ಷತಿ ಶ್ರುತಿಯೂ ಕೂಡ ಗೌಣಾತ್ಮನನ್ನೇ ವಿಷೀಕರಿಸ್ತದೆ ಅಂತ ಯಾಕೆ ಹೇಳಬಾರ್ದು? ಅಲ್ಲಿ ನಿರ್ಗುಣಾತ್ಮ ಅಂತ ಯಾಕೆ ವ್ಯಾಖ್ಯಾನ ಮಾಡ್ತೀರಿ ಅಂತ ಅವರ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟರು. ನಚ ಮುಖ್ಯೇ ಸತಿ ಅಮುಖ್ಯಂ ಯುಜ್ಯತೆ ಅಂತಂದ್ರು. ಮುಖ್ಯೇ ಸತಿ ಅಮುಖ್ಯಂ ನ ಯುಜ್ಯತೆ ಅಂದರೆ ಆತ್ಮಪದ ಮುಖ್ಯಾರ್ಥೇ ನಿರ್ಗುಣೆ ದೃಶ್ಯತೆಯ ಪ್ರತಿಪಾದ್ಯೆ ಸಂಭವತಿ ಅಮುಖ್ಯಾರ್ಥ ಗೌಣಗ್ರಹಣಂ ನ ಯುಜ್ಯತೆ ಅಂತ ಅರ್ಥ. ಆತ್ಮಪದದ ಮುಖ್ಯಾರ್ಥನಾದ ನಿರ್ಗುಣ ಆತ್ಮನನ್ನೇ ದೃಶ್ಯತೆಯ ಪ್ರತಿಪಾದ್ಯ ಅಂತ ಹೇಳಿದರೆ ಶ್ರುತಿ ವ್ಯಾಖ್ಯಾನ ಕೂಡಿಸ್ಲಿಕ್ಕೆ ಬರ್ತಿರುವಾಗ ಈಕ್ಷತಿ ಶ್ರುತಿಯನ್ನು ಗೌಣಾತ್ಮ ಪರವಾಗಿ ವ್ಯಾಖ್ಯಾನ ಮಾಡೋದಿದೆಯಲ್ಲ, ಅದು ಸಮಂಜಸ ಅಲ್ಲ. ಮುಖ್ಯ ಅಸಂಭವೇ ಏವ ಗೌಣಾಶ್ರಯಣಾದಿತಿ ಭಾವ. ಯಾವಾಗ ಅಮುಖ್ಯಾರ್ಥ ಮಾಡಬೇಕು ಅಂತಂದರೆ ಮುಖ್ಯಾರ್ಥ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಆದಾಗ ಅಮುಖ್ಯಾರ್ಥ ಸ್ವೀಕಾರ ಮಾಡಬೇಕು. ವೇದದಲ್ಲಿ ಈಕ್ಷತಿ ಶ್ರುತಿಯಲ್ಲಿ ಶ್ರವಣ ಆಗ್ತಾ ಇರೋ ಆತ್ಮನನ್ನು ಮುಖ್ಯಾರ್ಥದಲ್ಲೇ ವಿನಿಯೋಗ ಮಾಡಿ ತೋರಿಸ್ತಾ ಇದ್ದೇವೆ, ಅದನ್ನು ಬಿಟ್ಟು ಅಮುಖ್ಯಾರ್ಥ ಮಾಡ್ತೇನೆ ಅಂತನ್ನೋದು ಸರಿಯಲ್ಲ. ಯಾವ ಪದಕ್ಕೆ ಅರ್ಥ ಆಗಿಲ್ಲ ಕೇಳ್ರಿ. ಅಲ್ಲಿ ನಿತ್ಯತ್ವ, ಕೇವಲತ್ವ, ಶುದ್ಧತ್ವ ಇವೆಲ್ಲ ಇರುವವನು ನಿರ್ಗುಣನಾದ ಪರಮಾತ್ಮ. ಅನೀದೃಶ ಅಂದರೆ ಇವು ಯಾವುದೂ ಇಲ್ಲದೇ ಇರುವವನು ಅಂತ ಅರ್ಥ. ಈದೃಕ್ ನ ಯಹ ಸಹ ಅನೀದೃಶ. ಈದೃಕ್ ಅಂದರೆ ಈ ಪರಮಾತ್ಮ, ಹಿಂದೆ ಶ್ರವಣ ಆಗ್ತಾ ಇರುವಂತಹ ನಿರ್ಗುಣನಾದ ಆತ್ಮ, ಅವನಿಗಿಂತಲೂ ಭಿನ್ನನಾದವನು ಅನೀದೃಶ. ಸರಿಯಾಗಿ ಅರ್ಥ ಆಗ್ತದಲ್ಲ? ಇನ್ನು ಆ ಉಪಾದೇಯ ಏವ ಅಂತ ಒಂದು ವ್ಯಾಖ್ಯಾನ ಬರೋದಲ್ಲ ತತ್ವಪ್ರಕಾಶಿಕಾದಲ್ಲಿ, ಅಲ್ಲಿ ಹೇಯೋಪಾದೇಯ ರಹಿತ ಅಂತಿದೆ ಅಲ್ವಾ? ಅದಕ್ಕೇನು ಬರೆದ್ರು? ಉಪಾದೇಯ ಏವ ಅಂತ ವ್ಯಾಖ್ಯಾನ ಬರೆದ್ರು. ಅಂದ್ರೆ ಅರ್ಥ ಏನು ಅಂದರೆ ಹೇಯತ್ವ ಸಹಿತ ಉಪಾದೇಯನಲ್ಲ ಅಂತ ಅರ್ಥ. ಹೇಯತ್ವ ಸಹಿತ ಉಪಾದೇಯತ್ವ ರಹಿತ ಅಂದರೆ ಲೋಕದೊಳಗೆ ಹೇಯತ್ವನೂ ಇದ್ದು ಉಪಾದೇಯತ್ವನೂ ಇರ್ತದೆ. ಲೋಕದಲ್ಲಿ ಎಲ್ಲ ವಸ್ತುಗಳಲ್ಲಿಯೂ ಕೂಡ ಹೇಯತ್ವ ಸಹಿತ ಉಪಾದೇಯತ್ವ ಇದೆ. ಪರಮಾತ್ಮನಲ್ಲಿ ಮಾತ್ರ ಅವನನ್ನು ಹೇಯತ್ವ ಸಹಿತ ಉಪಾದೇಯ ಅಂತ ಕರೆಯಲ್ಲ.
ಅವನು ಹೇಯತ್ವ ರಹಿತ ಉಪಾದೇಯಾವ ಅಲ್ವಾ? ಬೇರೆ ವಸ್ತುಗಳು ಹೇಯತ್ವ ಸಹಿತ ಉಪಾದೇಯ, ಭಗವಂತ ಹೇಯತ್ವ ರಹಿತ ಉಪಾದೇಯ. ಅಂದರೆ ಅವನಲ್ಲಿ ಹೇಯತ್ವ ಯಾವ ರೀತಿಯಾದದ್ದೂ ಇಲ್ಲ. ಅವನು ಎಂದೂ ಹೇಯನಾಗಲ್ಲ, ಉಪಾದೇಯ ಮಾತ್ರನಾಗ್ತಾನೆ. ಈ ಅರ್ಥವನ್ನಿಟ್ಟುಕೊಂಡು ಹೇಯತ್ವ ಸಹಿತ ಉಪಾದೇಯತ್ವ ರಹಿತ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಉಪಾದೇಯ ಏವ ಅಂತ ಅರ್ಥ ಬರೆದ್ರಂತ. ಸರಿಯಾಗಿ ಗೊತ್ತಾಯ್ತಲ್ಲ? ಇಷ್ಟು. ಮುಂದಿನ ಮತ್ತೆ ಸಾಯಂಕಾಲದಾಗ ಮಾಡೋಣ. ಹರಿವಿಠಲ.